भगवते ॐ नमो भगवते वासुदेवाय। ॐ नमो भगवते वासुदेवाय। नमो ॐ विष्णुपादाय कृष्णकृष्णाय भूतले श्रीमते भक्तिवेदान्तस्वामिति नामिने। नमस्ते सरस्वते देवी गौरवाणी प्रचारिणे निर्विशेष शून्यवादी पाश्चात्यदेशधारिणी। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। नारायण नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु विद्रेषु नित्यं भागवत सेवया भवतीरुत्तमश्लोके भक्तिर्भवति नैष्ठकी। हरे कृष्ण। ಶ್ರೀಮದ್ಭಾಗವತಂ ಸಂಜೆಯ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ಶ್ಲೋಕ ನಂಬರ್ 17 ಮಾಡಬೇಕು. ಅದಕ್ಕಿಂತ ಮುಂಚೆ ಹರಿನಾಮದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತಿದ್ದೀವಿ. ಹರಿನಾಮದಲ್ಲಿ ಚೈತನ್ಯ ಮಹಾಪ್ರಭು ನಾಮದ ಬಗ್ಗೆ ಹೇಳಿದಂಥದ್ದನ್ನು ನೋಡಿದ್ವಿ. ಕೃಷ್ಣ ಪ್ರೇಮ ಹೆಂಗೆ ಉದ್ಭವ ಆಗುತ್ತೆ, ಸೇವೆ ಕೃಷ್ಣ ಪ್ರಾಪ್ತಿ ಹೆಂಗಾಗುತ್ತೆ, ಸೇವಾ ಅಮೃತದಲ್ಲಿ ನಾವು ಸಮುದ್ರ ಸೇವಾನ ಅಮೃತದಲ್ಲಿ ಯಾವ ಥರ ನಾವು ಸ್ನಾನ ಮಾಡ್ತೀವಿ ಅನ್ನೋದು ನೋಡಿದ್ವಿ. ಸೊ ಸಂಕೀರ್ತನ ನಮಗೆ ಕೃಷ್ಣ ಪ್ರಾಪ್ತಿ ತಂದುಕೊಡುತ್ತೆ, ಸೇವಾ ಅಮೃತನ ಸಮುದ್ರನದಲ್ಲಿ ಸ್ನಾನ ಮಾಡೋಂಥ ರೀತಿನ ತಂದುಕೊಡುತ್ತೆ ಸಂಕೀರ್ತನ ಮೂಮೆಂಟ್ ಅಂತ ಚೈತನ್ಯ ಮಹಾಪ್ರಭು ಸ್ವಯಂ ಕೃಷ್ಣನೇ ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ. ಸೊ ಹಾಗಾದ್ರೆ ಇದಾಯ್ತು. ಹಾಗಾದ್ರೆ ನಾವು ಹಂಗಾದ್ರೆ ಶಾಸ್ತ್ರ ಓದೋದು, ಮತ್ತೆ ತೀರ್ಥಾಟನೆ ಮಾಡೋದು, ಪುಣ್ಯ ತೀರ್ಥಗಳಿಗೆ ಸ್ನಾನ ಮಾಡೋದು, ಮತ್ತೆ ದಾನ ಮಾಡೋದು, ವ್ರತ ಮಾಡೋದು, ತಪಸ್ ಮಾಡೋದು, ಇವ್ಯಾವುದು ಬೇಡವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಇವಕ್ಕೆಲ್ಲ ಹಂಗಾದ್ರೆ ಬೆಲೆ ಏನಿದೆ? ಇವೆಲ್ಲ ಯಾಕೆ ಹಂಗಿದಾವೆ? ಹಾಗಾದ್ರೆ ಇವೆಲ್ಲ ಯಾಕಿದಾವೆ? ಹರಿನಾಮನೇ ನೀವು ಅಲ್ಟಿಮೇಟ್ ಅಂದಾಗ ಇವೆಲ್ಲ ಅದಕ್ಕೂ ಬೆಲೆನೇ ಇಲ್ಲ ಹಂಗಾದ್ರೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ಇದಕ್ಕೂ ಕೂಡ ನಮ್ಮ ಶಾಸ್ತ್ರಗಳಲ್ಲೇ ಹೇಳಿದೆ. ಏನು ಶಾಸ್ತ್ರಗಳಲ್ಲಿ ನೀವು ಶಾಸ್ತ್ರ ಓದಬೇಕು ಅಂತ ಹೇಳುತ್ತೆ, ತೀರ್ಥಾಟನೆ ಮಾಡಬೇಕು ಅಂತ ಹೇಳುತ್ತೆ, ವ್ರತ ಆದಿ ತಪ ಧ್ಯಾನ ಎಲ್ಲ ಮಾಡಬೇಕು ಅಂತ ಹೇಳುತ್ತೆ, ದಾನ ವ್ರತ ಎಲ್ಲ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲೇ. ಅದೇ ಶಾಸ್ತ್ರದಲ್ಲಿ ಇನ್ನೂ ಒಂದು ಹೇಳುತ್ತೆ, ಇವೆಲ್ಲ ನೀವು ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಹರಿನಾಮ ಮಾಡಿದ್ರೆ ಸಾಕು, ಅದೇ ಅಲ್ಟಿಮೇಟ್ ಆಗುತ್ತೆ, ಅದೇ ಸಾಕು ಅಂತ ಕೂಡ ಹೇಳುತ್ತೆ. ಏನ್ ನೋಡಿ ಯಾವ ಥರ ಅಂತಂದ್ರೆ, ಈಗ ನೀವು ಶಾಸ್ತ್ರ ಓದ್ತಾ ಇರೋದಾಗ್ಲಿ, ತೀರ್ಥಾಟನೆ ಮಾಡ್ತಾ ಇರೋದಾಗ್ಲಿ, ದಾನ ವ್ರತ ತಪಸ್ಸು ಇವೆಲ್ಲ ಮಾಡ್ತಾ ಇರೋದಾಗ ಯಾಕೆ? ಕೊನೆಗೆ ಭಗವಂತನ ನಾಮ ಜಪ ಮಾಡಕ್ಕೇನೆ ಮಾಡ್ತಾ ಇರೋದು ಇದೆಲ್ಲ. ಇವೆಲ್ಲ ಕೊನೆಗೆ ಹೇಳ್ತಾ ಇರೋದು ನಾಮನ ಜಪ ಮಾಡಕ್ಕೋಸ್ಕರನೇ ಇದೆಲ್ಲ ಇರೋದು. ತೀರ್ಥಾಟನೆ ಮಾಡ್ತಾ ಇರೋದು, ನೀವೇನು ಶಾಸ್ತ್ರ ಓದೋದು, ಅದ್ರಲ್ಲಿರೋದನ್ನ ಅರ್ಥೈಸ್ಕೊಳ್ಳೋದು, ಇವೆಲ್ಲ ಮಾಡ್ತಾ ಇರೋದು ಯಾಕೆ? ಕೊನೆಗೆ ಹರಿನಾಮಕ್ಕೆ ಬರ್ಲಿ ಅಂತಾನೆ ಒಬ್ಬ ವ್ಯಕ್ತಿ ಮಾಡ್ತಾ ಇರೋದು. ಸೊ ಅದು ನಂಗೆ ಅಲ್ಟಿಮೇಟ್ ಆಗಿ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾನೆ ಅಂದ್ರೆ ಇವತ್ತು ಅಗತ್ಯ ಇಲ್ಲ ಅಂತ ಶಾಸ್ತ್ರನೇ ಹೇಳುತ್ತೆ. ಸೊ ಯಾವ ಶಾಸ್ತ್ರದಲ್ಲಿ ಏನೇನು ಹೇಳಿದೆ ನೋಡೋಣ. ಸ್ಕಂದ ಪುರಾಣ. ಸೊ ಕೊನೆಗೆ ಅಲ್ಟಿಮೇಟ್ ಆಗಿ ನಮ್ಮ ಶಾಸ್ತ್ರಕ್ಕೆ ಬರ್ಬೇಕು. ನಾವು ಶಾಸ್ತ್ರ ಅಂದ್ರೆ ನಮ್ಮ ಭಗವದ್ಗೀತೆ, ಭಾಗವತಂ, ನಮ್ದು ಪುರಾಣಗಳು, ಉಪನಿಷತ್ಗಳು ಇದೆ, ಅಲ್ಟಿಮೇಟ್ ಆಗಿದೆ. ಸೊ ಒಂದೊಂದ್ರಲ್ಲಿ ಒಂದೊಂದ್ ತರ ಹೇಳುತ್ತೆ. ಸೊ ಅಂದ್ರೆ ಎಲ್ಲಾ ವಿಷಯನೂ ಒಂದೇ, ಅದನ್ನೇ ಬೇರೆ ಬೇರೆ ರೀತಿ ಹೇಳುತ್ತೆ. ಇಲ್ಲಿ ಸ್ಕಂದ ಪುರಾಣದಲ್ಲಿ ಒಂದ್ ಕಡೆ ಹೇಳುತ್ತೆ, ಮಾಂ ರುಚೋ ಮಾಂ ಯಜುಸ್ತತ ಮಾಂ ಶಾಮ ಪಟ್ ಕಿಂಚನ ಗೋವಿಂದೋ ಇತಿ ಹರಿರ್ನಾಮಗೇಯ ಗಾಯಸ್ವ ನಿತ್ಯದ ನಿತ್ಯಶಃ ಅಂತ ಹೇಳುತ್ತೆ. ಏನು? ಮಾಂ ರುಚೋ, ಮಾಂ ಅಂದ್ರೆ ಸಂಸ್ಕೃತದಲ್ಲಿ ಬೇಡ, ನಹಿ ಬೇಡ ಅಂತ ಹೇಳುತ್ತೆ. ಏನ್ ಬೇಡ? ರುಜೋ, ಋಗ್ವೇದ ಬೇಡ. ರುಜು ಅಂದ್ರೆ ಋಗ್ವೇದ, ಅದು ಬೇಡ. ಮಾಂ ಯಜುಸ್ತತ, ಮಾಂ ಯಜುಸ್ತತ ಅಂತಂದ್ರೆ ಯಜುರ್ವೇದ. ಮಾಂ ಬೇಡ, ಯಜುರ್ವೇದ ಬೇಡ. ಮಾಂ ಶಾಮ, ಶಾಮವೇದ, ಮಾಂ ಶಾಮವೇದನು ಕೊಡ. ಬಟ್ ಕಿಂಚನ, ಸೊ ಯಾವುದೇ ವೇದಗಳನ್ನ ಓದಂತ, ಅದನ್ನ ಅರ್ಥ ಮಾಡ್ಕೊಂಡು ವೇದ ಓದಂತ ಅಗತ್ಯ ಇಲ್ಲ. ಏನು ಹಂಗಾದ್ರೆ? ಗೋವಿಂದೋ ಇತಿ ಹರಿರ್ನಾಮ ಗೇಯ, ಗೋವಿಂದ ಅನ್ನೋ ನಾಮ, ಹರಿರ್ನಾಮ ಏನಿದೆ, ಗೋವಿಂದ ಅನ್ನೋ ಹರಿನಾಮ ಏನಿದೆ, ಅದು ನಮ್ಗೆ ಎಲ್ಲಾ ಫಲನ,
ಈ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಓದಂತ ಫಲನ ಓದಿ ಸಿಗಂತ ಫಲನ ಏನ್ ಕೊಡುತ್ತೆ ನಮ್ಗೆ? ಬರೀ ಗೋವಿಂದನ ನಾಮ ನಮ್ಗೆ ತಂದ್ಕೊಡುತ್ತೆ. ಸೊ ಇವೆಲ್ಲ ಓದೇನ್ ಫಲ ಅನ್ನೋದು ಇದ್ರದ್ದು ಅರ್ಥ. ಅಂದ್ರೆ ಅರ್ಥ ಏನು? ಇದ್ರದ್ದೆಲ್ಲ ಮುಖ್ಯವಾಗಿ ನಮ್ಗೆ ಏನು ಅದರಿಂದ ಸಿಗ್ತಾ ಇದೆಯೋ, ಆ ಒಂದು ವೇದಗಳನ್ನ ಓದಿ ನಮ್ಗೆ ಫಲ ಏನ್ ಸಿಗ್ತಾ ಇದೆಯೋ, ಅದರಿಂದ ಏನ್ ತಿಳ್ಕೊಬೇಕೋ ಅದನ್ನ ಏನ್ ಮಾಡ್ತಾ ಇದೆ? ಈ ಗೋವಿಂದ ಅನ್ನೋ ನಾಮ ನಮಗೆ ತಿಳಿಸ್ತಾ ಇದೆ. ಗೋವಿಂದ ನಾಮದಿಂದನೇ ನಮ್ಗೆ ಬರ್ತಾ ಇದೆ, ಬೇರೆ ಅಗತ್ಯ ಇಲ್ಲ ಅನ್ನೋದಕ್ಕೆ ಈ ಸ್ಕಂದ ಪುರಾಣದಲ್ಲಿ ಹೇಳುತ್ತೆ. ವೇದಗಳ ಅಗತ್ಯ ಇಲ್ಲ ಅಂತ ಒಂದರ್ಥದಲ್ಲಿ. ಅದನ್ನ ಬೇರೆ ತರ ನೋಡಕ್ ಹೋದ್ರೆ ವೇದಗಳು ಬೇಕೇ ಬೇಕು, ವೇದಗಳನ್ನ ಬಿಟ್ಟಿರಕ್ಕಾಗತ್ತಿಲ್ಲ. ನಾವು ವೇದಗಳಲ್ಲೇ ಇದನ್ನ ತಿಳ್ಕೊಬೇಕಾಗಿರೋದು. ಆದ್ರೂ ಕೂಡ ಆ ವೇದಗಳೆಲ್ಲ ನಾನು ಓದಿ ಕೊನೆಗೆ ಅಲ್ಟಿಮೇಟ್ ಆಗಿ ಎಲ್ಲಿಗೆ ಬರ್ಬೇಕು? ಗೋವಿಂದ ನಾಮಕ್ಕೇನೆ ಜಪ ಮಾಡಕ್ ಬರ್ಬೇಕು ಅನ್ನೋದು ಮುಖ್ಯ ವಿಷಯ. ಅದನ್ನ ಹೇಳ್ತಾ ಇದೆ. ನೆಕ್ಸ್ಟ್ ವಾಮನ ಪುರಾಣದಲ್ಲಿ ಹೇಳುತ್ತೆ, ಇದು ಇನ್ನ ಮುಂದುವರ್ತಿಯಾಗಿ ಹೇಳುತ್ತೆ ನೋಡಿ. ತೀರ್ಥಕೋಟಿ ಸಹಸ್ರಾಣಿ, ತೀರ್ಥಕೋಟಿ ಸಹಸ್ರಾಣಿ, ತೀರ್ಥಕೋಟಿ ಶತಾನಿ ಚ ತಾನಿ ಸರ್ವಾಯ ವಾಪೋನ್ನತಿ ತಾನಿ ಸರ್ವಾಯ ವಾಪೋನ್ನತಿ ವಿಷ್ಣು ನಾಮಾನಿ ಕೀರ್ತನ. ಇದೇನು ಹೇಳುತ್ತೆ? ತೀರ್ಥಕೋಟಿ ಸಹಸ್ರಾಣಿ, ತೀರ್ಥ ಕೋಟಿ, ಕೋಟಿ ಅಂದ್ರೆ ಕೋಟಿ ನಮಗೆ ಗೊತ್ತಿದೆ. ತೀರ್ಥ ಅಂದ್ರೆ ನಾವು ತೀರ್ಥಯಾತ್ರೆ ಹೋಗ್ತೀವಲ್ಲ ಅದು. ಸಹಸ್ರಾಣಿ, ಕೋಟಿ ಸಹಸ್ರಾಣಿ ಅಂತಂದ್ರೆ ಕೋಟಿನ ಸಾವಿರ ಕೋಟಿ ತೀರ್ಥಗಳನ್ನು ತೀರ್ಥಾಟನೆ ಮಾಡಿದ್ರೆ ಏನ್ ಫಲ ಬರುತ್ತೋ ಅದು. 1000 ಕೋಟಿ, ಒಂದಲ್ಲ ಎರಡಲ್ಲಿ 1000 ಕೋಟಿ ತೀರ್ಥಯಾಟನೆ ಮಾಡಿದ್ರೆ ಏನ್ ಫಲ ಬರುತ್ತೋ ಅದು. ತೀರ್ಥಕೋಟಿ ಶತಾನಿಚ, 100 ಕೋಟಿ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಫಲ. ಏನ್ ನಾವು ತೀರ್ಥದಲ್ಲಿ ಸ್ನಾನ ಮಾಡಿದ್ರೆ ಇದು ಅದು ಅಂತ ಹೇಳ್ತೀವಲ್ಲ, ಇದು 100 ಕೋಟಿ ತೀರ್ಥಗಳಲ್ಲಿ ಸ್ನಾನ ಮಾಡಿದಂತ ಫಲ. ತಾನಿ ಸರ್ವಾಯ, ಆ ಫಲ, ತಾನಿ ಅಂದ್ರೆ ಆ ಫಲ, ಸರ್ವಾಯ ಈ ಇದರಿಂದೆಲ್ಲ ಮಾಡಿದಂತ ಆ ಫಲ ವಾಪೋನ್ನತಿ ಬರುತ್ತದೆ. ವಾಪೋನ್ನತಿ ಅಂದ್ರೆ ನಮ್ಗೆ ಅದು ಪ್ರಾಪ್ತಿ ಆಗುತ್ತೆ. ಏನ್ ಮಾಡಿದಾಗ? ವಿಷ್ಣು ನಾಮಾನಿ ಕೀರ್ತನ, ವಿಷ್ಣುದು ನಾಮ ಜಪ ಮಾಡಿದಾಗ ಇಷ್ಟೆಲ್ಲ ಪುಣ್ಯ ನಮ್ಗೆ ಬಂದ್ಬಿಡುತ್ತೆ. ನೋಡಿ, ಇವಕ್ಕೆಲ್ಲ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಎಷ್ಟು ಶ್ರಮ ಬೇಕು ನಮ್ಗೆ, ಎಷ್ಟು ಖರ್ಚು ಮಾಡ್ಬೇಕು, ಎಂತ ಒಂದ್ ಕಡೆ ಹೋಗ್ಬೇಕು, ನಮ್ ಟೈಮ್ ಅಂತೆ. ಸೊ ಈ ಕಲಿಯುಗದಲ್ಲಿ ಇದೆಲ್ಲ ಮಾಡಕ್ಕಾಗತ್ತಾ? ಅದಕ್ಕೆ ವಿಷ್ಣು ನಾಮನ ಕೀರ್ತನೆ ಮಾಡಿದ್ರೆ ಅಂತ ಫಲ ಇಲ್ಲೇ ಬರುತ್ತೆ. ಯಾಕೆ ನಾವು 100,000 ಕೋಟಿ 100 ಕೋಟಿ ಈ ತರ ಹೋಗಿ ತೀರ್ಥಾಟನೆ ಮಾಡ್ಬೇಕು, ಇಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡ್ಬೇಕು? ಬೇಕಾಗಿಲ್ಲ ಅಂತ. ಎಲ್ಲಿ ಹೇಳುತ್ತಿದ್ದು? ವಾಮನ ಪುರಾಣ. ವಾಮನ ಪುರಾಣ ಬಂದ್ಬಿಟ್ಟು ಸತ್ವಗುಣದ ಪುರಾಣ. ಸೊ ಈ ವಾಮನ ಪುರಾಣದಲ್ಲೂ ಕೂಡ ನಮ್ಗೆ ಇದನ್ನ ತಿಳಿಸುತ್ತೆ. ಸೊ ಹರಿನಾಮದ ಮಹಿಮೆ ಎಷ್ಟು ಅಂತ ನಮ್ಗೆ ತಿಳಿಸಕ್ಕೋಸ್ಕರ ಇದು ಎಲ್ಲಾ ಪುರಾಣಗಳಲ್ಲೂ ಆಯ್ದು ಹೇಳ್ತಾ ಇರೋದು. ನಮ್ಮ ಆಚಾರ್ಯರು ಏನ್ ಮಾಡಿದ್ದಾರೆ? ಹರಿನಾಮದ ಮಹಿಮೆ ಏನು, ಹರಿನಾಮಕ್ಕೆ ಯಾಕೆ ನಾವು ಇಷ್ಟೊಂದು ಒತ್ತು ಕೊಡ್ತಾ ಇದೀವಿ, ಅದನ್ನ ಹೇಳಕ್ಕೋಸ್ಕರ ಸ್ವಶಾಸ್ತ್ರಗಳಿಲ್ಲಂತ ಮಾತುಗಳನ್ನ ಹೇಳ್ತಾ ಇರೋದು. ಮತ್ತೆ ಸ್ಕಂದ ಪುರಾಣದಲ್ಲಿ ಹೇಳ್ತಾ, ಇದು ಅಂತೂ ತುಂಬಾ ಜಬರ್ದಸ್ತ್ ಹೇಳುತ್ತೆ. ಏನ್ ಹೇಳುತ್ತೆ? ದಾನ ವ್ರತ ತಪ ತೀರ್ಥ ಕ್ಷೇತ್ರಾದಿ ಸ್ಥಿತಃ, ದಾನ ವ್ರತ ತಪ ತೀರ್ಥ ಕ್ಷೇತ್ರಾದಿ ಸ್ಥಿತಃ ಸಕ್ರಿಯೋ ದೇಹಮಹಂತಂ ಸರ್ವ ಪಾಪಹರಂ ಶುಭಃ ರಾಜಸೂಯ ಅಶ್ವಮೇಧಾನಾಂ ಜ್ಞಾನ ಸಾಧ್ಯಾತ್ಮ ವಸ್ತುನಃ ಆಕೃಷ್ಟ ಹರಿಣಾಂ ಸರ್ವಂ ಸ್ಥಾಪಿತ ಸ್ವೇಷ ನಾಮಸ್ತು ಸ್ಥಾಪಿತ ಸ್ವೇಷ ನಾಮಸ್ತು. ಏನರ್ಥ? ದಾನ ವ್ರತ ತಪ ತೀರ್ಥ ಕ್ಷಿತಾದಿ, ದಾನದಿಂದ ಮಾಡಿದಂತ ಫಲ. ನಾವೇನೇ ದಾನ ಮಾಡ್ತಾ ಇದ್ವಿ, ಏನೇನ್ ದಾನ ಮಾಡ್ತೀವಿ ಅದರಿಂದ ಮಾಡಿದಂತ ಎಂತದಾರ ದಾನ ಮಾಡ್ಕೊಳ್ಳಿ ನೀವು, ಆ ದಾನದ್ದು. ವ್ರತ, ಏನೇನ್ ವ್ರತಗಳು ಮಾಡ್ತಾ ಇದೀವೋ ಅದ್ರದ್ದು ಫಲ. ತಪಸ್ ಮಾಡ್ತಾ ಇದೀವೋ ಅದ್ರ ಫಲ. ತೀರ್ಥಕ್ಷೇತ್ರಗಳ ತೀರ್ಥಾಟನೆ ಮಾಡಿದಂತ ಕ್ಷೇತ್ರಾದಿ ಬೇರೆ ಬೇರೆ ವಿಧಗಳಂತ ಮಾಡಿದಂತ ನಾವು ಕ್ಷೇತ್ರಾಟನೆ ಮಾಡ್ತೀವಲ್ಲ, ಇದರಿಂದ ಮಾಡಿದಂತ ಫಲ. ಯಾಸ್ಥಿತಃ ಸಕ್ರಿಯೋ ದೇವ ಮಹತಂ ಸರ್ವ ಪಾಪಹರಂ ಶುಭಃ, ಇದರಿಂದೆಲ್ಲ ಬರಂತ ಸರ್ವ ಪಾಪನ ನಿವಾರಣೆ ಮಾಡಂತ ಗುಣಗಳಿದೆ ಇದಕ್ಕೆ. ಇವಕ್ಕೆಲ್ಲ ಮತ್ತೇನು? ರಾಜಸೂಯ ಅಶ್ವಮೇಧಾನ, ರಾಜಸೂಯ ಯಜ್ಞ ಮಾಡಿದ್ರೆ ಎಷ್ಟೊಂದು ಫಲ ಬರುತ್ತೆ ಅದು. ಅಶ್ವಮೇಧಾನ, ರಾಜಸೂಯ ಮತ್ತೆ ಅಶ್ವಮೇಧ ಯಜ್ಞ ಮಾಡ್ತೀವಲ್ಲ, ರಾಜಸೂಯ ಬೇಗ ಅಶ್ವಮೇಧ ಬೇರೆ ಅಲ್ಲ. ಅಶ್ವಮೇಧಾನ,
ಅಶ್ವಮೇಧ ಯಾಗ ಮಾಡ್ತೀವಲ್ಲ ಅದ್ರದ್ದು ಫಲ. ಮತ್ತೆ ಜ್ಞಾನ ಸಂಪಾದನೆ ಮಾಡಿ ಸ್ವಾಧ್ಯಾಯ ಅಂತಂದ್ರೆ ಜ್ಞಾನನ ಮಾಡೋದಕ್ಕೋಸ್ಕರ ನಾವು ಶಾಸ್ತ್ರನೆಲ್ಲ ಓದ್ತೀವಲ್ಲ ಅದು ಫಲ. ವಸ್ತುನಃ ಜ್ಞಾನ ಸಾಧ್ಯಾತ್ಮಿಕ ವಸ್ತುನಃ ಕೃಷ್ಣ ಇಲ್ಲಿ ಹೇಳ್ತಾ ಇದ್ರೆ ಆಕೃಷ್ಟ ಇದು ತುಂಬಾ ಮುಖ್ಯವಾಗಿರೋ ವರ್ಡ್. ಆಕೃಷ್ಟ ಅಂದ್ರೆ ಅದ್ರದ್ದೆಲ್ಲ ಎಳ್ಕೊಬಂದು ಆಕರ್ಷಣೆ ಮಾಡಿ ಸೊ ಇದ್ರದ್ದೆಲ್ಲದು ಫಲನ ಏನು ದಾನ ವ್ರತ ತಪಸ್ಸು ಆದಿ ತೀರ್ಥಾಟನೆ ಮಾಡಿದಂತ ರಾಜಸ್ವ ಯಜ್ಞ ಮಾಡಿದಂತ ಫಲ, ಅಶ್ವಮೇಧ ಯಜ್ಞ ಮಾಡಿದಂತ ಫಲ, ಜ್ಞಾನ ನಾವು ಶಾಸ್ತ್ರನ ಓದಿ ಪಡೆದಂತ ಜ್ಞಾನದ ಫಲ, ಇವೆಲ್ಲ ಫಲ ಕೊನೆಗೆ ಫಲ. ಆ ಫಲನ ಆಕೃಷ್ಟ ಏನ್ ಮಾಡಿದೆ ಅದನ್ನ ಆಕರ್ಷಣೆ ಮಾಡಿ, ಆ ಫಲನ ಆಕರ್ಷಣೆ ಮಾಡಿ ಹರಿನಾಮ ಯಾರು ಹರಿ ಸರ್ವಂ ಎಲ್ಲನು ಕೂಡ ಸರ್ವಂ ಸ್ಥಾಪಿತ ಸ್ವೇಷು ನಾಮಸ್ತು. ಸ್ಥಾಪಿತ ಅಂತಂದ್ರೆ ಇಟ್ಟಿದ್ದಾನೆ. ನಾಮ ಯಾವ್ದ್ರಲ್ಲಿ ನಾಮಸ್ತು ಅವನ ನಾಮದಲ್ಲಿ ಇದ್ರದ್ದು ಎಲ್ಲಾ ಫಲಗಳು ಇದರಿಂದ ಬರಂತ ಎಲ್ಲಾ ಫಲಗಳನ್ನು ಅವನ ನಾಮದಲ್ಲಿ ಆಕರ್ಷಣೆ ಮಾಡಿ ಅದರಿಂದ ಬಂದಂತ ಎಲ್ಲಾನು ಆಕರ್ಷಣೆ ಮಾಡಿ ತನ್ನ ನಾಮದಲ್ಲಿ ಇಟ್ಟಿದ್ದಾನೆ. ಲೆಕ್ಕ ಮಾಡಿ ಎಷ್ಟೊಂದು ಗಂಭೀರವಾಗಿ ಇದು ಯಾರು ಹೇಳ್ತಾರೋ ಕೃಷ್ಣ ಹೇಳ್ತಾರ ಮಾತಿದು. ಸ್ಕಂದ ಪುರಾಣದಲ್ಲಿ ಭಗವಂತ ಹೇಳ್ತಾರ ಮಾಡ್ದ ಆಕೃಷ್ಟ ಹರಿನಾಮ. ಯಾರು ಅಂದ್ರೆ ಬೇರೆ ಹೇಳ್ತಾರ ಹರಿ ಈ ತರ ಮಾಡಿದ್ದಾನೆ ಅಂತ. ಹರಿ ಇದನ್ನ ಆಕೃಷ್ಟ ಮಾಡಿ ಎಲ್ಲಾನು ಕೂಡ ಸ್ಥಾಪಿತ ಶೇಷು ಅವನ ನಾಮದಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ದಾನೆ. ನೋಡಿ ಎಷ್ಟು ದೊಡ್ಡ ಮಾತು. ಭಗವಂತ ಎಷ್ಟು ಆಶ್ವಾಸನೆ ಕೊಡ್ತಾನೆ. ಎಲ್ಲಾ ಇದರಿಂದ ಎಲ್ಲಾ ಬರಂತ ಫಲಗಳನ್ನ ಆಕರ್ಷಣೆ ಮಾಡಿ ಅಂದ್ರೆ ಏನು ಹರಿನಾಮ ಮಾಡಿದ್ರೆ ನಿಮ್ಗೆ ಇದ್ರ ಎಲ್ಲ ಮಾಡಿದಂತದ್ದು ಫಲ ನಮ್ಗೆ ಒಂದೇ ಸರಿ ಸಿಕ್ಬಿಡುತ್ತೆ. ಹರಿನಾಮ ಜಪ ಮಾಡಿದ್ರೆ ನಮ್ಗೆ ಏನು ಇಷ್ಟೆಲ್ಲ ಹೇಳಿದಾರೋ ಅಶ್ವಮೇಧ ಯಜ್ಞ ಇರ್ಬೋದು, ರಾಜಸ್ವ ಯಜ್ಞ ಇರ್ಬೋದು, ದಾನ ವ್ರತ ತಪಸ್ಸು ತೀರ್ಥಾಟನೆ ಮಾಡಿದಂತ ಫಲ ಇವೆಲ್ಲಾದು ಫಲ ಕೂಡ ನಮ್ಗೆ ಬರೀ ಹರಿನಾಮ ಜಪ ಮಾಡಿದ್ರೆ ಸಿಕ್ಕತ್ತೆ ಅಂತ ನಾನು ಸ್ಕಂದ ಪುರಾಣದಲ್ಲಿ ಸ್ಕಂದ ಹೇಳ್ತಾರ ಮಾತಿದು. ಸೊ ಇಷ್ಟೆಲ್ಲ ಇರ್ಬೇಕಾದ್ರೆ ಹಂಗಾದ್ರೆ ನಾವು ಹರಿನಾಮನ ಅಂತದ್ದೇನಿದೆ ಹರಿನಾಮದಲ್ಲಿ ಈ ತರ ಒಂದು ಗುಣ ಇರ್ಬೇಕಂದ್ರೆ ಭಗವಂತನ ಈ ತರ ಗುಣ ಇರ್ಬೇಕಂದ್ರೆ ನಾವು ಬೇರೆದಿಕ್ಕೆ ಯಾಕೆ ಬೇಕು ನಮ್ಗೆ ಅಂತ. ಸೊ ಹಂಗಾದ್ರೆ ಹೆಂಗೆ ಹರಿನಾಮದಲ್ಲಿ ಇದಿದೆ ಅಂತ ಕಂಡುಹಿಡಿಯೋದು? ಹರಿನಾಮದಲ್ಲೆಲ್ಲ ಈ ತರ ಇದೆ ಅಂತ ಹೆಂಗ್ ಕಂಡುಹಿಡಿಯೋದು? ಹರಿನಾಮದಲ್ಲಿ ಇದನ್ನ ಇದೆ ಅಂತ ಕಂಡುಹಿಡಿಯಕ್ಕೂ ಶಾಸ್ತ್ರದಲ್ಲೂ ಕೂಡ ಹರಿನಾಮ ಇಷ್ಟೊಂದು ಮಹತ್ವವಾಗಿರಂತ ಹಿಂದೆ ನೋಡ್ತಾ ಇದೀವಿ. ಹರಿನಾಮದಲ್ಲಿ ಇಷ್ಟೊಂದು ಹೇಳ್ತಾ ಇದಾರೆ ಅಂತ ನೋಡಿ. ಇವಾಗ ನಾವೇನಾದ್ರು ಒಂದು ವಸ್ತುನ ಇದನ್ನ ಮಾಡ್ಬೇಕಾದ್ರೆ ಎಲ್ಲಿ ಕಂಡುಹಿಡಿಯೋದು? ಅದನ್ನ ಯಾವ ರೀತಿ ಕಂಡುಹಿಡಿಯೋದು ಇದು ಸರಿ ಇದೆ ಸರಿ ಇಲ್ಲ ಅಂತ? ಅಟ್ಲೀಸ್ಟ್ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿ ಅದರಿಂದ ಫಲ ಪಡೆದಿರ್ಬೇಕು. ಇವಾಗಂತೂ ನಮ್ಗೆ ಚಾನ್ಸ್ ಇಲ್ಲ, ಯಾಕೆಂದ್ರೆ ನಾವು ಈಗ ಅಭ್ಯಾಸ ಮಾಡ್ತಾ ಇರೋದ್ರಿಂದ ಅದನ್ನ ಪಡೆಯಕ್ಕಾಗೋದಿಲ್ಲ. ಆಚಾರ್ಯರು ಮಾಡಿ ತೋರಿಸಿದ್ದಾರೆ, ಅದನ್ನ ಅವರು ಹೇಳ್ತಾ ಇದ್ದಾರೆ. ಈಗ ನಾವು ಅದನ್ನ ಮಾಡಿ ನಾವು ನೋಡ್ಬೇಕು, ನೋಡಿ ಅದನ್ನ ಆಚರಣೆ ಮಾಡ್ಬೇಕು. ಸೊ ಇದು ಹೆಂಗಾಗತ್ತೆ ಇವಾಗ? ಎರಡು ವಿಷಯದಲ್ಲಿ, ಒಂದು ನಾವು ಮಾಡ್ಬೇಕು, ಇಲ್ಲ ಅವ್ರ ಮಾತ್ ಮೇಲೆ ನಂಬಿಕೆ ಇಟ್ಟು ಇದನ್ನ ನಾವು ಮಾಡ್ಬೇಕು. ನಾವು ಇದನ್ನ ಮಾಡಿ ಅನುಭವ ಮಾಡೋದು ತುಂಬಾ ಲೇಟ್ ಪ್ರೊಸೆಸ್, ಅದು ನಮ್ ಲೈಫ್ ಲಾಂಗ್ ಬೇಕು. ನೋಡಿ ಇದು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಒಂದೇ ದಿನದಲ್ಲಿ ನಾವು ಇದನ್ನ ಅನುಭವ ಮಾಡಕ್ಕೂ ಆಗೋದಿಲ್ಲ, ಇಲ್ಲ ಸ್ವಲ್ಪ ದಿನದಲ್ಲಿ ಮಾಡಕ್ಕೂ ಆಗೋದಿಲ್ಲ. ಇದನ್ನ ನಾವು ಎಲ್ಲಾ ತರ ಇದನ್ನ ಬಿಟ್ಟು ನಮ್ದು ಯಾವ ಗುಣಗಳನ್ನ ಬಿಟ್ಟು ಈ ಭೌತಿಕ ಪ್ರಪಂಚದ ಆಕರ್ಷಣೆ ಬಿಟ್ಟು ಮಾಡ್ಬೇಕಾಗಿರೋಂಥ ಕೆಲಸ. ಸೊ ಇದೆಲ್ಲ ಮಾಡ್ಬೇಕಾದ್ರೆ ಟೈಮ್ ಇದೆ. ಸೊ ಆದ್ರೆ ಈಗ ಎಲ್ಲಾರು ಹೇಳ್ತಾ ಇದ್ದಾರೆ, ಎಷ್ಟೊಂದ್ ಜನ ಹೇಳಿದ್ದಾರೆ, ಎಷ್ಟೊಂದು ಶಾಸ್ತ್ರಗಳು ಹೇಳ್ತಾ ಇದೆ, ಎಷ್ಟೊಂದೆಲ್ಲ ಕಡೆಯಿಂದ ಇನ್ಫಾರ್ಮೇಶನ್ ಬಂದಿದೆ ನಮ್ಗೆ. ಎರಡಲ್ಲ ನೋಡಿ, ಯಾವುದೋ ಒಂದು ವಿಷಯನೇ ಎಲ್ಲೋ ಒಂದ್ ಕಡೆ ಹೇಳಿದೆ ಅಂದ್ರೆ ಡೌಟ್ ಪಡೋಣ. ಓಕೆ ಅಪ್ಪ ಎಲ್ಲೂ ಹೇಳಿಲ್ಲ, ಇದೊಂದ್ ಕಡೆ ಹೇಳಿದೆ, ಹೆಂಗ್ ಇದ್ ಮಾಡೋದು? ಸೊ ಎಲ್ಲಾ ಕಡೆ ಹೇಳ್ತಾ ಇದೆ ಅಂದ್ರೆ ಅದಕ್ಕೆ ಮಹತ್ವ. ಎಲ್ಲಾ ಕಡೆ ಹೇಳ್ತಾ ಇದೀನ ನೋಡಿ. ಇವಾಗ ನಮ್ಮ ಶಾಸ್ತ್ರಗಳಲ್ಲಿ ಯಾವ್ಯಾರು ಒಬ್ಬೊಬ್ಬರನ್ನ ಒಂದು ಇದರಲ್ಲಿ ಹೈಲೈಟ್ ಮಾಡಿದ್ದಾರೆ. ಈಗ ಶಿವಪುರಾಣದಲ್ಲಿ ಭಗವಂತ ಶಿವನ ಹೈಲೈಟ್ ಮಾಡಿದ್ದಾರೆ, ಗಣೇಶ ಪುರಾಣದಲ್ಲಿ ಗಣೇಶನ ಹೈಲೈಟ್ ಮಾಡಿದ್ದಾರೆ, ದೇವಿ ಪುರಾಣದಲ್ಲಿ ದೇವಿನ ಹೈಲೈಟ್ ಮಾಡಿದ್ದಾರೆ. ಆದರೆ ಎಲ್ಲಾ ಪುರಾಣಗಳಲ್ಲೂ ಎಲ್ಲಾ ಶಾಸ್ತ್ರಗಳಲ್ಲೂ ಒಂದು ಕಡೆ ಬೀಳ್ದಂಗೆ ಭಗವಂತನ ನಾಮ ಭಗವಂತನ ಏನ್ ಮಾಡಿದೆ ಹೈಲೈಟ್ ಮಾಡಿದೆ. ಸೊ ಇಷ್ಟೆಲ್ಲ ಮೂಲ ಕಾರಣ ಭಗವಂತ ಅಂತಾನೆ ಒಂದಲ್ಲ ಒಂದ್ ಕಡೆ ಹೇಳಿದ್ದೆ, ಒಂದಲ್ಲ ಒಂದ್ ಕಡೆ ಇಲ್ಲ, ಎಲ್ಲಾ ಕಡೆ ಹೇಳಿದೆ. ಒಂದು ಶಾಸ್ತ್ರದಲ್ಲಿ ಎಲ್ಲಾ ಕಡೆ. ಅದೇ ದೇವಿ ಪುರಾಣದಲ್ಲೂ ಕೂಡ ಹೇಳುತ್ತೆ, ಶಿವಪುರಾಣದಲ್ಲಿ ಕೂಡ ಹೇಳುತ್ತೆ. ಇದೆಲ್ಲ ಮಾಡಿದ್ರೆ ಶಿವ ನಿಮ್ಗೆ ಇಷ್ಟೊಂದೆಲ್ಲ ಮಾಡ್ತಾನೆ, ಶಿವನ್ ಭಗವಂತ ಅಂತ ಹೇಳ್ತಾ ಇದೆ. ಕೊನೆಗೆ ಲಾಸ್ಟ್ಗೆ ಇಷ್ಟೆಲ್ಲ ಮಾಡೋದ್ರಿಂದ ಕೊನೆಗೆ ನಮ್ಗೆ ವಿಷ್ಣು ಭಕ್ತ ಆಗ್ತೀಯಾ ನೀನು, ವೈಷ್ಣವ ಆಗ್ತೀಯಾ ಅಂತಾನೆ ಹೇಳ್ತಾ ಇದೆ. ಅರ್ಥ ಏನು? ಹಾಗಾದ್ರೆ ಶಿವ ಭಕ್ತದಲ್ಲಿ ಅಲ್ಟಿಮೇಟ್ ಅಂದ್ಮೇಲೆ ವೈಷ್ಣವ ಆಗಿ ಯಾಕೆ ಆಗ್ಬೇಕಾಯ್ತು ನಾನು? ಇದೆಲ್ಲ ಮಾಡಿದ್ಮೇಲೆ ವೈಷ್ಣವ ಆಗ್ತೀಯಾ ನೀನು ಅಂತ ಹೇಳುತ್ತೆ. ಸೊ ಅಂದ್ರೆ ಅರ್ಥ ವೈಷ್ಣವ ಗ್ರೇಟ್ ಎಲ್ಲದಕ್ಕಿನ್ನ. ಸೊ ಇಲ್ಲಿ ಈ ವೈಷ್ಣವ ಆಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಭಗವಂತ ನಾಮನ ಇಷ್ಟೊಂದು
ಇದಾಗಿ ಹೇಳ್ತಾ ಇರೋದ್ರಿಂದ ನಾವು ಮಾಡಿ ನೋಡ್ಲೇಬೇಕು ಇದನ್ನ. ಯಾಕೆ ಇದರಲ್ಲಿ ಇಷ್ಟೊಂದು ಇರ್ಬೇಕಾದ್ರೆ ನಾವ್ ಯಾಕೆ ಅಷ್ಟೊಂದು ಸುಲಭವಾಗಿ ನಮ್ಗೆ ಸಿಗ್ತಾ ಇರ್ಬೇಕಾದ್ರೆ ಯಾಕೆ ಇದನ್ನ ಮಾಡ್ಬಾರ್ದು? ಯಾಕೆ ಹರಿನಾಮನ ಜಪ ಮಾಡಬಾರ್ದು? ಇಷ್ಟೊಂದು ಸುಲಭವಾಗಿರೋ ಮಾರ್ಗ. ಸೊ ನಾವು ಈ ಕಾಲದಲ್ಲಿ ದಾನ ಮಾಡಕ್ಕಾಗತ್ತಾ? ನಮ್ಗೊಂದು ಪೈಸಾ ಕೃಷ್ಣ ಭಕ್ತಿ ಕೊಡಿ ಅಂತಂದ್ರೆ ನಮ್ ಕೈಲಿ ಆಗ್ತಾ ಇಲ್ಲ ದಾನ ಮಾಡಕ್ಕೆ. ದಾನ ಮಾಡಕ್ ತಾನೇ ಎಲ್ಲಿದೆ ನಮ್ಗೆ? ವ್ರತ ಮಾಡಕ್ ಆಗ್ತಾ ಇದೆಯಾ? ಬೆಳಿಗ್ಗೆ 4 ರೌಂಡ್ ಜಪ ಮಾಡ್ರಪ್ಪ ಅಂದ್ರೇನೆ ವ್ರತಕ್ಕೆ ಆಗ್ತಾ ಇಲ್ಲ. ತಪಸ್ ಮಾಡಕ್ ಆಗ್ತೀಯಾ? ತಪಸ್ ಒಂದ್ ಕಡೆ ಕೂತ್ಕೊಂಡು ತಪಸ್ ಮಾಡಕ್ ಹೋಗಿ ನಿದ್ದೆ ಬರ್ತಾ ಇದೆ. ಇಲ್ಲಿ 4 ರೌಂಡ್ ಜಪ ಮಾಡಕ್ಕೆ ನಿದ್ದೆ ಬರೋದು, ಇನ್ ತಪಸ್ ವಿಚಾರ ಎಲ್ಲಿ ಬಂತು? ತೀರ್ಥಾಟನೆ ಮಾಡ್ತೀರಾ? ಅದಕ್ಕೂ ನಮ್ದು ಕೈಲಿ ಆಗ್ತಾ ಇಲ್ಲ. ಸೊ ಓಕೆ, ವೇದಗಳು ಓದ್ತೀರಾ? ಏನ್ ವೇದಗಳು ಓದೋದು? ಈ ಕಡೆ ಒಂದು ಕನ್ನಡನೇ ಓದಕ್ ಬರ್ತಾ ಇಲ್ಲ, ನಿಮ್ಗೆ ಸಂಸ್ಕೃತ ಓದೋದಿಲ್ಲಿ, ಅದನ್ನ ತಿಳ್ಕೊಳ್ಳೋದಿಲ್ಲಿ, ಕೇಳೋದಿಲ್ಲಿ ನಾವು. ಸೊ ಒಂದೊಂದು ಕ್ಲಾಸೇ ಕೇಳಕ್ ಆಗ್ತಾ ಇಲ್ಲ, ಇನ್ ವೇದಗಳನ್ನ ಎಲ್ಲಿ ಬೇರೆಯವ್ರ ಹತ್ರ ಕೇಳಕ್ಕಾಗುತ್ತೆ? ಓದಿರೋ ಓಕೆ, ಅಷ್ಟೊಂದು ಇದಾಗಿರೋರು ಎಲ್ಲಿ ಸಿಗ್ತಾರೆ ಈಗ ನಮ್ಗೆ ಹೇಳೋದು? ಎಲ್ಲ ಬರೀ ತಪ್ಪು ಸಂಸ್ಕೃತ ವಚನಗಳು ಬರುತ್ತೆ ಅವ್ರ ಬಾಯಲ್ಲಿ, ಹೆಂಗ್ ಕೇಳೋದು? ಓಕೆ, ತೀರ್ಥಾಟನೆ ಮಾಡ್ತೀರಾ? ಇಲ್ಲ ತೀರ್ಥಗಳು ಸ್ನಾನ ಮಾಡ್ತೀರಾ? ಶತಕೋಟಿ ಮಾಡ್ಬೇಕು. ಇದೆಲ್ಲ ಯಾಕೆ? ಹರಿನಾಮ ಹೇಳ್ತಾ, ಹರಿನಾಮದಲ್ಲಿ ಈ ತರ ಇದೆ ಅಂತ ಅವರೇ ಹೇಳ್ತಾ ಇದ್ರೆ ಯಾಕೆ ನಾವು ಹರಿನಾಮನ ಮಾಡಬಾರ್ದು? ಯಾಕೆ ಸಿನ್ಸಿಯರ್ ಆಗಿ ಇದನ್ನ ತಗೋಬಾರದು? ಪ್ರಾಬ್ಲಮ್ ಎಲ್ಲಿದೆ ನಮ್ದು? ಈ ಸಿನ್ಸಿಯಾರಿಟಿಗೆ. ಹರಿನಾಮ ಮಾಡ್ತಾ ಇದೀವಿ, ಆದ್ರೆ ಯಾವ ರೀತಿಲಿ ಮಾಡ್ಬೇಕು ಅದನ್ನ ಮಾಡ್ತಾ ಇಲ್ಲ. ಸ್ವಲ್ಪ ಕೆಲವೊಂದು ತಪ್ಪುಗಳಿದೆ, ಕೆಲವೊಂದು ಇದಿದೆ. ಸೊ ಅದರಿಂದ ಏನ್ ತಪ್ಪು? ನಾಮದಲ್ಲಿ ಏನಂತದ್ದು ಇದೆ? ಮತ್ತೆ ಯಾವ ರೀತಿ ಮಾಡಿದ್ರೆ ಯಾವ ರೀತಿ ಆಗ್ತಾ ಇದೆ? ಅದರಿಂದ ಫಲ ಏನು? ನಾಳೆ ದಿನ ಅದನ್ನ ತಿಳ್ಕೊತೀವಿ. ಹರಿನಾಮದಲ್ಲಿ ಏನಿದೆ? ಹರಿನಾಮದ ಸ್ವರೂಪ ಏನು? ಅವರು ಹರಿನಾಮ ಅಂತಂದ್ರೆ ಒಬ್ಬ ಸ್ವರೂಪ, ಆ ಸ್ವರೂಪದಲ್ಲಿ ಏನೇನಿದೆ ಅದನ್ನ ತಿಳ್ಕೊತೀವಿ. ಮತ್ತೆ ಹರಿನಾಮದಲ್ಲಿ ನಾಮದಲ್ಲಿರುವಂತ ಯಾವ ತರ ನಾಮ, ನಾವ್ ಯಾವ ತರ ಅಪರಾಧ, ಮೊನ್ನೆ ಯಾರೋ ಕ್ವೆಶ್ಚನ್ ಕೇಳ್ತಿದ್ರು, ಅಪರಾಧ ಯುಕ್ತ ನಾಮ, ನಾಮಾಭಾಸ, ಶುದ್ಧ ನಾಮ, ಈ ತರ 3 ನಾಮ ಬರುತ್ತೆ. ಅದನ್ನ ಯಾವ ರೀತಿ ಏನೇನಿದೆ ಅದರಲ್ಲಿ ಅಂತ ನಾಳೆ ದಿನ ತಿಳ್ಕೊ. ಓಕೆ, ಹರಿನಾಮ ಇಷ್ಟೊಂದು ಇದಾಗಿ ಹೇಳ್ತಾ ಇದೆ. ನಾವು ಹರಿನಾಮದ ಬಗ್ಗೆ ಚಿಂತನೆ ಮಾಡ್ಲೇಬೇಕು. ಭಗವಂತ ನಾಮದ ಬಗ್ಗೆ ಇಷ್ಟೊಂದು ಗಂಭೀರವಾಗಿರೋದ್ರಿಂದ ನಾವು ಕೇಳಲೇಬೇಕು, ಮಾಡ್ಲೇಬೇಕು. ಇದನ್ನ ಮಾಡ್ತಾ ಇದೀವಿ. ಸೊ ಮಾಡೋರು ಸೀರಿಯಸ್ ಆಗಿ ಮಾಡಿ. ಯಾರು ಮಾಡ್ತಾ ಇಲ್ವೋ ಶುರು ಮಾಡಿ. ಯಾರು ಮಾಡ್ತಾ ಇದ್ರು ಅದನ್ನ ಜಾಸ್ತಿ ಮಾಡಿ. ಯಾರು ಜಾಸ್ತಿ ಮಾಡ್ತಾ ಇದ್ರು ಅದನ್ನ ಸೀರಿಯಸ್ ಆಗಿ, ಅಂದ್ರೆ ಅದನ್ನ ನಿಷ್ಠೆಯಿಂದ ರುಚಿ ಬರೋ ತರ ಮಾಡಿ, ಸ್ಪಷ್ಟವಾಗಿ ನಿಷ್ಠೆ ಇಟ್ಟು, ಗಮನ ಇಟ್ಟು. ನಾವೀಗ ಮಾಡ್ತಾ ಇದೀವಿ, ಬಟ್ ಗಮನ ಇಲ್ಲ ನಮ್ಗೆ. ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತಾ ಇದೆ. ಕೆಲವೊಂದು ರೌಂಡ್ ಮಾತ್ರ ಇರುತ್ತೆ, ನೆಕ್ಸ್ಟ್ ರೌಂಡ್ ಆಲಕ್ಕೆ ಬೇರೆ ಕಡೆ ಹೋಗ್ತಾ ಇರುತ್ತೆ. ಸೊ ಅದನ್ನ ಒಂದ್ ಕಡೆ ನಿಲ್ಸಕ್ ನೋಡಿ. ಸೊ ಇದೆಲ್ಲ ಮಾಡ್ತಾ ಹೋದಾಗ ಹರಿನಾಮದಲ್ಲಿ ನಮಗೆ ರುಚಿ ಬರುತ್ತೆ. ಹರಿನಾಮದಿಂದನೇ ಎಲ್ಲ ಸಾಧನೆ ಆಗುತ್ತೆ. ಬೇರೆ ಏನೂ ಬೇಕಾಗಿಲ್ಲ. ನಿಜ ನೋಡಿದ್ರೆ ಅದೊಂದಿದ್ರೆ ಸಾಕು. ಆದ್ರೆ ಅದನ್ನ ಹೆಂಗ್ ಮಾಡೋದು ಏನು ಅಂತ ಸ್ವಲ್ಪ ನಮ್ಗೆ ಅದನ್ನ ಕಂಟಿನ್ಯೂಸ್ ಮಾಡಕ್ಕಾಗ್ದಿರೋದ್ರಿಂದ ಈ ಶಾಸ್ತ್ರ ಎಲ್ಲ ಬೇಕಾಗಿದೆ, ತಿಳ್ಕೊಳ್ಳೇಬೇಕು. ಬೇರೆ ಬೇರೆ ವಿಚಾರಕ್ಕೋಸ್ಕರ ನಾವು ಶಾಸ್ತ್ರನ ಓದ್ಬೇಕು, ಅಧ್ಯಯನ ಮಾಡ್ಲೇಬೇಕು. ಓಕೆ, ಅದು ಆಯ್ದಂತ ಶಾಸ್ತ್ರ. ಎಲ್ಲ ಶಾಸ್ತ್ರ ಬೇಕಾಗಿಲ್ಲ ನಮ್ಗೆ ಇವಾಗ ಸದ್ಯಕ್ಕೆ, ಆಗೋದು ಇಲ್ಲ ಅದು. ಸೊ ಅದೊಂದು ಆಯ್ದಂತ ಶಾಸ್ತ್ರಗಳಲ್ಲಿ ಆಯ್ದಂತ ಭಾಗಗಳನ್ನ ಮಾತ್ರ ಚರ್ಚೆ ಮಾಡ್ತಾ ಇದೀವಿ. ಎಷ್ಟು ಬೇಕೋ ಅಷ್ಟನ್ನ ಚರ್ಚೆ ಮಾಡೋದು ಅಗತ್ಯ ಇದೆ, ಮಾಡ್ಲೇಬೇಕು. ಸೊ ಅಂತದ್ರಲ್ಲಿ ಶ್ರೀಮದ್ ಭಾಗವತಂ 1, ಭಗವದ್ಗೀತೆ 2, ಚೈತನ್ಯ ಚರಿತಾಮೃತ 3. ಸೊ ಇದೇ ತರ ಸ್ವಲ್ಪ ಆ ಕಡೆ ಈ ಕಡೆ ಆಚಾರ್ಯರದು ಕಥೆಗಳು, ಸ್ಟೋರಿಗಳು, ಇವೆಲ್ಲ ಇಷ್ಟು ಬೇಕಾಗುತ್ತೆ. ಅಷ್ಟನ್ನು ಮಾಡಿದ್ರೆ ಸಾಕು ಅಂತ ಪ್ರಭುಪಾದ ಹೇಳ್ತಾರೆ. ಎಲ್ಲರೂ ಕೂಡ ಇದೇ ಆಚಾರ್ಯರು. ಸೊ ಅದರಿಂದ 17ನೇ ಶ್ಲೋಕ ಇವತ್ತು ಶ್ರೀಮದ್ ಭಾಗವತಂ 17ನೇ ಶ್ಲೋಕ ಏನೇ ಹೇಳ್ತದೆ ನೋಡೋಣ. ತಸ್ಯ ಕರ್ಮಾಣಿ ಉದಾರಾಣಿ ಪರಿಗೀತಾನಿ ಸೂರಿಭಿಃ ಬ್ರೂಹೀನ ಶ್ರದ್ಧಾನಾನಂ ಲೀಲಾಯ ದದತಃ ಕಲಹ. ಅನುವಾದ ಅನುವಾದ ಈ ತರ ಇದೆ. ಅವನ ದಿವ್ಯ ಕ್ರಿಯೆಗಳು ಉದಾರವೂ ಕೃಪಾಪೂರ್ಣವೂ ಆಗಿವೆ. ನಾರದರಂತಹ ಮಹಾಜ್ಞಾನಿಗಳಾದ ಮುನಿಗಳೇ ಅವುಗಳನ್ನು ಗಾನ ಮಾಡುತ್ತಾರೆ. ಆದ್ದರಿಂದ ತನ್ನ ನಾನಾ ಅವತಾರಗಳಲ್ಲಿ ಅವನು ಗೈದ ಸಾಹಸಗಳನ್ನು ಕೇಳಲು ನಾವು ಕಾತರರಾಗಿದ್ದೇವೆ. ದಯವಿಟ್ಟು ನಮಗೆ ಅವುಗಳನ್ನು ಹೇಳಿ. ಸೊ ಋಷಿಮುನಿಗಳು ಕೇಳ್ತಾ ಇದ್ರೆ ಮುಂದುವರಿಸಿ, ಭಗವಂತಂದು ನಾಮ ಯಾವ ತರ ಇದೆ, ಭಗವಂತಂದು ಕಾರ್ಯ ಯಾವ ತರ ಇದೆ? ತುಂಬಾ ಉದಾರ,
ಅಂದ್ರೆ ಎಲ್ಲಾರ್ಗೂ ಸಿಗುವಂಥದ್ದು ಇದು, ಉದಾರವಾಗಿದೆ, ಸರಳವಾಗಿದೆ, ಎಲ್ಲಾರ್ಗೂ ಅರ್ಥ ಆಗುವಂಥದ್ದು ಇದೆ. ಮತ್ತೆ ಒಂದು ಕೃಪೆಯಿಂದ ಕೂಡಿದೆ. ಈ ಯಾವಾಗ ನಾವು ಆ ಒಂದು ದಿವ್ಯ ಕ್ರಿಯೆನ ಓದ್ತೀವೋ ಅದು ನಮ್ಗೆ ಕೃಪೆ ಕೊಡುತ್ತೆ. ಕೃಪೆ ಅಂತಂದ್ರೆ ಏನು? ನಮ್ ಕೈಲಿ ಆಗದೆ ಇರೋದನ್ನ ಅದು ಕೊಡೋದೇ ಕೃಪೆ. ಇವಾಗ ನಮ್ ಕೈಯಿಂದ ಆಗ್ಲಿಲ್ಲ ಅದು, ನಮ್ ಕೈಯಿಂದ ಆಗದೆ ಇರೋಂಥದ್ದನ್ನ ನಮ್ಗೆ ಭಗವಂತಂದು ಲೀಲೆ, ಭಗವಂತಂದು ಕ್ರಿಯೆ, ಭಗವಂತನ ಕಾರ್ಯ ನಮ್ಗೆ ತಂದ್ಕೊಡುತ್ತೆ. ಅಂದ್ರೆ ಕೃಪೆ ಕೊಡುತ್ತೆ. ನಮ್ ಕೈಲಿ ಅದನ್ನ ಸಾಧನೆ ಮಾಡಕ್ ಆಗ್ಲಿಲ್ಲ, ಅದು ತಂದ್ಕೊಡುತ್ತೆ. ಕೃಪೆ ಅಂತಂದ್ರೆ ನಾವು ಏನು ಮಾಡ್ದಿರ ಕೊಡಂತದ್ದು. ಭಗವಂತ ಕೃಪೆ ಕೊಡ ಅಂದ್ರೆ ನಮ್ಗೆ ಅದ್ರಲ್ಲಿ ನಮ್ದೇನು ಇಲ್ಲ ಅಲ್ಲಿ, ಭಗವಂತನೇ ಅವನು ನಮ್ಗೆ ಕೊಡ್ತಾ ಇರೋದು, ಇವನ್ ಯೋಗ್ಯತೆ ಇಲ್ದಿರ ಕೊಡ್ತಾ ಇರೋದು. ಸೊ ಅದಕ್ಕೆ ಕೃಪೆ ಅಂತೀವಿ. ಸೊ ಕೃಪಾಪೂರ್ಣ ಆಗಿದೆ ಯಾವುದು? ಭಗವಂತನ ಕಾರ್ಯಗಳು. ಮತ್ತೆ ಇದನ್ನ ಬರೀ ಎಲ್ಲಾರು ಎಲ್ಲಾ ತರ ವಿದ್ವಾಂಸರು ಕೂಡ, ಎಲ್ಲಾ ತರ ಆಚಾರ್ಯರು ಕೂಡ ಇದನ್ನ ಹೇಳ್ತಾ ಇದಾರೆ. ನಾರದರಂತಹ ಅಂತ ಹೇಳ್ತಾ ಇದಾರೆ, ನಾರದರಂತಹ ಅಂತ. ಪ್ರಭುಪಾದ ಅದನ್ನ ಯಾರ್ಯಾರು ಇದನ್ನ ಹೇಳಿರ್ಬೋದು, ಇದನ್ನ ಬಗ್ಗೆ ಸಾಧನೆ ಮಾಡಿರ್ಬೋದು ಅಂತ ಮುಂದೆ ಹೇಳ್ತಾರೆ. ಸೊ ನಾರದರಂತಾರೆ ಮಹಾಜ್ಞಾನಿಗಳೇ ಅವುಗಳನ್ನು ಗಾನ ಮಾಡ್ತಾರೆ. ಭಗವಂತನ ಲೀಲೆ ಗಾನನ ನಾರದ ಮುನಿ ತಂಬೂರು ಹಿಡ್ಕೊಂಡು ಮಾಡ್ತಾನೆ ಇದ್ದಾರೆ. ಸೊ ಅದರಿಂದ ಅದರಿಂದ ಏನಾಗಿದೆ? ಭಗವಂತ ನಾನಾ ಅವತಾರಗಳಲ್ಲಿ ಲೀಲೆ ಮಾಡ್ತಾ ಇದ್ದಾನೆ. ಅವನು ಏನೇನು ಬೇರೆ ಬೇರೆ ಲೀಲೆಗಳಲ್ಲಿ ಮಾಡಿದಂತ ಸಾಹಸ ಕಾರ್ಯಗಳನ್ನ ನಾವು ಕೇಳಕ್ಕೆ ಕಾತರವಾಗಿದ್ದೀವಿ. ಅವನ ಸಾಹಸ ತುಂಬಾ ಕೃಪೆ, ತುಂಬಾ ಅದ್ಭುತವಾಗಿರವು, ಉದಾರವಾಗಿರೋಂಥವು. ಅಂತ ಸಾಹಸ ಕಥೆನ ನಾವು ಕೇಳಕ್ಕೆ ನಾವೇನಾಗಿದ್ದೀವಿ? ಕಾತರರಾಗಿದ್ದೀವಿ. ದಯವಿಟ್ಟು ನಮ್ಗೆ ಅದನ್ನ ತಿಳಿಸಿ ಹೇಳಿ ಅಂತ ಋಷಿಮುನಿಗಳು ಸೂತ ಗೋಸ್ವಾಮಿಗಳಿಗೆ ಕೇಳ್ತಾ ಇದ್ದಾರೆ. ಸೊ ಇದು ಕೂಡ ನಾಲ್ಕನೇ ಇದಕ್ಕೆ ಬರುತ್ತೆ. ನಾಲ್ಕನೇ ಕ್ವಶನ್ ಏನು? ಭಗವಂತಂದು ಭಗವಂತ ಬೇರೆ ಪುರುಷಾವತಾರದಲ್ಲಿ ಏನೇನು ಕಾರ್ಯ ಮಾಡ್ದ, ಏನೇನು ಲೀಲೆ ಮಾಡ್ದ ಅಂತ ಕೇಳಿದ್ದು. ಸೊ ಅದಕ್ಕೇನೆ ಇದು ಕೂಡ ಅಟ್ಯಾಚ್ ಆಗುತ್ತೆ. ಇದು ಕೂಡ ಭಗವಂತ ಗೈದಂತ ಸಾಹಸ ಇದನ್ನ ಇಲ್ಲಿ ನೋಡಿ, ಎರಡು ತರ ಇದೆ. ಒಂದು ಪುರುಷಾವತಾರ, ಇನ್ನೊಂದು ಇಲ್ಲಿ ಪ್ರಭುಪಾದ ಹೇಳ್ತಾರೆ ಮುಂದೆ, ಇನ್ನೊಂದು ಲೀಲಾವತಾರ. ಮುಂದೆ 5ನೇ ಕ್ವಶನ್ ಬರುತ್ತೆ ಲೀಲಾವತಾರ. ಸೊ ಭಗವಂತ ತನ್ನ ಪುರುಷಾವತಾರದಲ್ಲಿ ಯಾವ್ಯಾವ ತರ ಲೀಲೆ ಮಾಡ್ದ, ಯಾವ್ಯಾವ ತರ ಸಾಹಸ ಕಥೆಗಳನ್ನ ಮಾಡ್ದ ಅನ್ನೋದು ಬರುತ್ತೆ. ಇಲ್ಲಿ ಸಾಹಸ ಕಥೆಗಳಿಗೂ ಲೀಲೆಗಳಿಗೂ ವ್ಯತ್ಯಾಸ ಇದೆ. ಆಕ್ಚುಲಿ ನೋಡಿದ್ರೆ ವ್ಯತ್ಯಾಸ ಇಲ್ಲ, ಆದ್ರೂ ಕೂಡ ತತ್ವದೃಷ್ಟಿಯಿಂದ ನೋಡಿದಾಗ ವ್ಯತ್ಯಾಸ ಬರುತ್ತೆ. ಭಗವಂತ ಬೇರೆ ಬೇರೆ ಅವತಾರಗಳಲ್ಲಿ ಸಾಹಸ ಕಥೆಗಳನ್ನ ಮಾಡ್ತಾನೆ, ಬೇರೆ ಬೇರೆ ತರ ಇದ್ ಮಾಡ್ತಾನೆ. ಅದು ಲೀಲೆ ಆಗಲ್ಲ. ಭಗವಂತಂದು ಮಧುರವಾಗಿರಂತ ಲೀಲೆ ಆಗಲ್ಲ. ಕೆಲವೊಂದು ಇದರಲ್ಲಿ ಕೂಡ ಲೀಲೆ ಮಾಡ್ತಾನೆ. ಭಗವಂತ ಕೃಷ್ಣ ಅವತಾರದಲ್ಲಿ, ರಾಮ ಅವತಾರದಲ್ಲಿ ಲೀಲೆ ಮಾಡ್ತಾನಲ್ಲ. ಸೊ ಆ ತರ ಮಧುರವಾಗಿರುವಂತ ಲೀಲೆ. ಸೊ ಅದು ನೆಕ್ಸ್ಟ್ ಕ್ವಶನ್ ಬರುತ್ತೆ. ಸೊ ಈ ಸೇರ್ಕೊಂಡು ಭಗವಂತಂದು ಪುರುಷಾವತಾರದ್ದು ಲೀಲೆಗಳನ್ನ ಇವ್ರು ಕೇಳ್ತಾ ಇರೋದು. ಅವನು ಗೈದ ಸಾಹಸಗಳನ್ನು ಕೇಳಲು ನಾವು ಕಾತರಾಗಿದ್ದೀವಿ. ದಯವಿಟ್ಟು ಅದನ್ನ ನಮ್ಗೆ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಓಕೆ. ಸೊ ಅದನ್ನ ಪ್ರಭುಪಾದು ಈ ಕಲಿಯುಗದಲ್ಲಿ ಏನ್ ಕೇಳ್ಬೇಕು ನಾವು, ಜನಗಳು ಯಾವ ತರ ಇದಾಗಿದ್ದಾರೆ, ಭಗವಂತಂದು ಕತೆ ಕೇಳಿದ್ರೆ ಬೇರೆ ಯಾವ್ದ್ರಲ್ಲಿ ಮಗ್ನ ಆಗಿದ್ದಾರೆ ಅನ್ನೋದನ್ನ ಪ್ರಭುಪಾದ ತಿಳಿಸ್ತಾರೆ. ಹೇಳ್ತಾರೆ ಪ್ರಭುಪಾದು. ಮತೀನರು ಹೇಳುವಂತೆ ದೇವತಾ ಪುರುಷನು ಎಂದಿಗೂ ನಿಷ್ಕ್ರಿಯನ. ಇಲ್ಲಿ ಕೆಲವೊಂದು ಮತೀನರು ಹೇಳ್ತಾರೆ, ಬುದ್ಧಿ ಇಲ್ದೇ ಇರೋರು ಏನ್ ಹೇಳ್ತಾ ಇದಾರೆ, ಭಗವಂತ ನಿಷ್ಕ್ರಿಯ, ಭಗವಂತನ ಆಕ್ಟಿವಿಟೀಸ್ ಇಲ್ಲ, ಭಗವಂತನ ಧಾಮಕ್ಕೆ ಹೋಗಿ ಏನ್ ಮಾಡ್ತೀರಾ ನೀವು ಅಂತ ಕ್ವಶನ್ ಕೇಳ್ತಾರೆ. ಸೊ ಭಗವಂತನ ಧಾಮದಲ್ಲಿ ಭಗವಂತ ನಿಷ್ಕ್ರಿಯ ಅಲ್ಲ, ಭಗವಂತ ಒಬ್ಬ ಆಕ್ಟಿವ್ ಪುರುಷ, ನಿಷ್ಕ್ರಿಯ ಅಲ್ಲ. ಅವನು ವೆರಿ ಆಕ್ಟಿವ್ ಪುರುಷ. ಸೊ ಅವನು ಭಗವಂತ ಏನ್ ಮಾಡ್ತಾ ಇದ್ದಾನೆ, ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ತರ ನಾನಾ ರೀತಿ ಸಾಹಸ ಕೆಲಸಗಳನ್ನ, ಸಾಹಸ ಲೀಲೆಗಳನ್ನ ಮಾಡ್ತಾ ಇದ್ದಾನೆ. ಸೊ ಯಾವ್ಯಾವ್ದು ಅಂತಂದ್ರೆ ಅವನ ಐಹಿಕ ಮತ್ತು ಆಧ್ಯಾತ್ಮಿಕ ಸೃಷ್ಟಿಗಳು ಅದ್ಭುತವಾಗಿದೆ. ಅವನ ಲೀಲೆಯಲ್ಲಿ ಮಾಡ್ತಾರಂತ ಸೃಷ್ಟಿನೇ ಅದ್ಭುತವಾಗಿದೆ. ಭೌತಿಕ ಸೃಷ್ಟಿ ಮತ್ತೆ ಆಧ್ಯಾತ್ಮಿಕ ಸೃಷ್ಟಿ ಎರಡೂ ಲೀಲೆಗಳು ಕೂಡ ತುಂಬಾ ವೈವಿಧ್ಯಮಯದಿಂದ ಕೂಡಿರುವಂತ. ನೋಡಿ, ನಮ್ಮ ಮುಂದೆನಂತ ಈ ಸಾಮಾನ್ಯವಾಗಿರೋಂಥ ಈ ಭೌತಿಕ ಜಗತ್ತು ಇಷ್ಟೊಂದು ಇದಾಗಿದೆ, ಅದ್ಭುತವಾಗಿದೆ. ಇದನ್ನೇನು ಕೂಡ ನಾವು ಅನುಭವಿಸಕ್ಕೆ ತುಂಬಾ ನಾವು ಇದಾಗಿರ್ತೀವಿ. ಆದ್ರೆ ಆಧ್ಯಾತ್ಮಿಕ ಸೃಷ್ಟಿ, ಭಗವಂತನ ಸೃಷ್ಟಿಲಿ ಆಧ್ಯಾತ್ಮಿಕ ಭೌತಿಕ ಸೃಷ್ಟಿ ಬಂದಿರೋದು ಒಂದು ಕಿಡಿ ಮಾತ್ರ. ಸೊ ಇದು ವೈವಿಧ್ಯಮಯದಿಂದ ಕೂಡಿರುವಂತದ್ದು. ಸೊ ಇದನ್ನ ಎಲ್ಲಾ ಇವರು ಕೂಡ, ನಮ್ಮ ಆಚಾರ್ಯರು ಕೂಡ ಇದನ್ನ ಬಗ್ಗೆ ವರ್ಣನೆ ಮಾಡ್ತಾರೆ. ಏನು? ನಾರದ ಮುನಿ, ವ್ಯಾಸ, ವಾಲ್ಮೀಕಿ, ದೇವಲ, ಅಶಿತ, ಮಧ್ವ, ಚೈತನ್ಯ ಮಹಾಪ್ರಭು, ರಾಮಾನುಜಾಚಾರ್ಯ, ವಿಷ್ಣು ಸ್ವಾಮಿ, ನಿಂಬಾರ್ಕ, ಶ್ರೀಧರ ಸ್ವಾಮಿ, ವಿಶ್ವನಾಥ್ ಚಕ್ರವರ್ತಿ ಠಾಕೂರ್, ಬಲದ ವಿದ್ಯಾಭೂಷಣ, ಭಕ್ತಿವಿನೋದ್ ಠಾಕೂರ್, ಸಿದ್ಧಾಂತ ಸರಸ್ವತಿ ಠಾಕೂರ್, ಈ ತರ ನಾನಾ ಎಲ್ಲಾ ತರ ಮುಕ್ತಾತ್ಮರು ಕೂಡ, ಮುಕ್ತ ಆತ್ಮರೇ ಕೂಡ ಇದನ್ನ ಹೊಗಳ್ತಾ ಇದ್ದಾರೆ. ಆಲ್ರೆಡಿ ಮುಕ್ತ ಆಗಿದ್ದಾರೆ ಅವರು.
ಅವ್ರಿಗಿನ್ನೇನು ಇದು ಈ ಭೌತಿಕ ಪ್ರಪಂಚದಲ್ಲಿ ಏನು ಮಾಡಬೇಕಾಗಿರೋಂಥದ್ದು ಏನಿಲ್ಲ. ಅವ್ರು ಆಲ್ರೆಡಿ ಮುಕ್ತಾತ್ಮರು. ಅಂಥವರೇ ಕೂಡ ಈ ವರ್ಣನೆ ಭಗವಂತಂದು ಈ ಒಂದು ಸಾಹಸ ಮಾಡಿರೋಂಥ ಇದನ್ನ ಹೊಗಳ್ತಾರೆ, ಹಾಡ್ತಾರೆ, ಹೇಳ್ತಾನೆ ಇದ್ದಾರೆ. ಏಕೆಂದ್ರೆ ಅಷ್ಟೊಂದು ಇದು ಮುಕ್ತಾತ್ಮರಿಗೂ ಕೂಡ ಬೇಕಾಗಿರೋಂಥ ಶಾಸ್ತ್ರ. ಮುಕ್ತಾತ್ಮರು ಕೂಡ ಇದನ್ನ ಆಡಿ ಹೊಗಳುವಂಥ ಶಾಸ್ತ್ರವಾಗಿದೆ. ಈಗ ಈ ಮುಕ್ತಾತ್ಮರೇ ಇದನ್ನ ಆಡಿ ಇದ್ ಮಾಡ್ತಾ ಇದಾರೆ ಅಂತಂದ್ರೆ ಇನ್ನು ಬದ್ಧಾತ್ಮಗಳು ನಾವ್ಯಾವ ತರ ಇರ್ಬೇಕು ಅದನ್ನ ಅದ್ರ ಬಗ್ಗೆ ಸತತವಾಗಿ ಅಧ್ಯಯನ ಮಾಡಬೇಕು, ಸತತವಾಗಿ ಕೇಳ್ತಾ ಇರ್ಬೇಕು ಇದನ್ನ. ಇಲ್ಲಿವರೆಗೂ ಮುಕ್ತಾತ್ಮರಾಗವರೆಗೂನು ಭೌತಿಕ ಪ್ರಪಂಚದಲ್ಲಿ ಮುಕ್ತಾತ್ಮರಾದವರು ಕೂಡ ಯಾವತ್ತೂ ನಾವು ಮುಕ್ತಾತ್ಮ ಅಂತ ಹೇಳ್ಕೊಳ್ಳಲ್ಲ, ಅವರು ಮಾಡ್ತಾನೆ ಇರ್ತಾರೆ. ಬಟ್ ಅವ್ರ ದೃಷ್ಟಿಗೆ ಅವರು ಆ ತರ ಅನ್ಕೋತಾರೆ. ಆದ್ರೆ ಮೇಲ್ಗಡೆ ಬೇರೆ ಭೌತಿಕ ದೃಷ್ಟಿಯಿಂದ ನೋಡಿದಾಗ, ನಮ್ಮ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದಾಗ ಅವರು ಮುಕ್ತರಾಗಿರ್ತಾರೆ. ಭೌತಿಕ ಪ್ರಪಂಚದಲ್ಲಿ ಇದ್ದಂಗೆ ಮುಕ್ತರಾಗ್ಬಿಟ್ಟಿರ್ತಾರೆ. ಸೊ ಅವರು ಕೂಡ ಭಗವಂತನ ಲೀಲೆನ, ಭಗವಂತನ ಗುಣಗಾನನ ಸದೈವ ಮಾಡ್ತಾ ಇರ್ತಾರೆ. ನಮ್ಮಂತವ್ರು ಕೇಳಬೇಕಾಗಿಲ್ಲ. ಈ ಐಹಿಕ ಮತ್ತು ಆಧ್ಯಾತ್ಮಿಕ ಸೃಷ್ಟಿಗಳು ಎರಡು ಸಮೃದ್ಧ, ಸುಂದರ ಮತ್ತು ಜ್ಞಾನಪೂರ್ಣ. ಈ ಭೌತಿಕ ಜಗತ್ತು, ಆಧ್ಯಾತ್ಮಿಕ ಜಗತ್ತು ಯಾವ ತರ ಇದೆ, ಸೃಷ್ಟಿ ಯಾವ ತರ ಇದೆ, ಇದು ಸಮೃದ್ಧವಾಗಿದೆ, ಪರ್ಫೆಕ್ಟ್. ಒಂದು ಚೂರು ಇದರಲ್ಲಿ ಯಾವುದೇ ತರ ಲೋಪದೋಷಗಳು ಇಲ್ಲದೆ ಇರೋಂಥದ್ದು. ಸುಂದರ, ಮತ್ತೆ ಅದೇ ತರ ಸುಂದರವಾಗಿರೋದು, ಮತ್ತೆ ಜ್ಞಾನಪೂರ್ಣವಾಗಿರೋದು. ಸೊ ಈವನ್ ಭೌತಿಕ ಪ್ರಪಂಚನೂ ಕೂಡ ಸಮೃದ್ಧಿ, ಸುಂದರ ಮತ್ತು ಜ್ಞಾನಪೂರ್ಣ. ಏನು ಆಧ್ಯಾತ್ಮಿಕ ಪ್ರಪಂಚ ಕೇಳ್ಬೇಕಾ? ಅದು ಆಲ್ರೆಡಿ ಅದೇ ಇರೋದು. ಈ ಭೌತಿಕ ಪ್ರಪಂಚನೇ ಆ ತರ ಇರ್ಬೇಕಂದ್ರೆ ಈ ಹಂಗಂದ್ರೆ ಭೌತಿಕ ಪ್ರಪಂಚ ಇಷ್ಟೊಂದು ಇದೆ ಇರ್ಬೇಕಾದ್ರೆ ಯಾಕೆ ಭೌತಿಕ ಪ್ರಪಂಚದಲ್ಲಿ ನಾವು ಇರಬಾರ್ದು, ಯಾಕೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದೀವಿ. ಆದ್ರೆ ಈ ಭೌತಿಕ ಪ್ರಪಂಚ ನಮ್ಗೆ ಅದು ಸುಂದರವಾಗಿದೆ, ಅದು ಸರಿಯಾಗಿದೆ. ನಾವು ನಮ್ಮ ಇದರಿಂದ ಏನಾಗಿದೆ, ಇದನ್ನ ನಾವು ತೊಡಕು ರೀತಿಲಿ ಮಾಡ್ಕೊಂಡಿದೀವಿ. ಸೊ ನಮ್ಮ ಕರ್ಮ ಫಲಕ್ಕೆ ತಕ್ಕನಾಗಿ ನಮ್ಗೆ ಇದು ಕಷ್ಟ ಕೊಡ್ತಾ ಇದೆ. ಭೌತಿಕ ನಾವೇ ಅನುಭವಿಸ್ತಾ ಇದೀವಿ. ಈ ದುಃಖ, ಈ ಕಷ್ಟ ನಮ್ಗೆ ಬೇಡ. ನಾವು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಬೇಕು. ಅಶಾಶ್ವತ ಅಷ್ಟೇ ಇದು. ಎರಡಕ್ಕೂ ಮುಖ್ಯ ವ್ಯತ್ಯಾಸ ಏನು? ಆಧ್ಯಾತ್ಮಿಕ ಪ್ರಪಂಚ ಶಾಶ್ವತ, ಜ್ಞಾನಪೂರ್ಣ, ಸುಂದರ ಕೂಡ, ಸಮೃದ್ಧ ಕೂಡ. ಇದು ಶಾಶ್ವತವಾಗಿರ್ತವೆ. ಸುಂದರತೆ, ಸಮೃದ್ಧ, ಜ್ಞಾನಪೂರ್ಣ ಇದು ಕೂಡ ಮೂರು ಕೂಡ ಶಾಶ್ವತವಾಗಿರುತ್ತೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ. ಈ ಭೌತಿಕ ಪ್ರಪಂಚದಲ್ಲಿ ಈ ಮೂರು ಕೂಡ ಏನಾಗಿರುತ್ತೆ, ಕೆಲವೊಂದ್ಸರಿ ಕಾಣಿಸ್ಕೊಳುತ್ತೆ, ಕೆಲವೊಂದ್ಸರಿ ಅದು ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತೆ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ, ಒಂದಿನ ಕೊನೆಗೆ ಇಲ್ದಂಗೆ ಆಗ್ಬಿಡುತ್ತೆ. ಸೊ ಅದರಿಂದ ಇದು ಅಶಾಶ್ವತ ಅಷ್ಟೇ ಈ ಭೌತಿಕ ಪ್ರಪಂಚ. ಆದ್ರೂ ಕೂಡ ಇದು ಸಮೃದ್ಧ, ಸುಂದರ ಮತ್ತೆ ಜ್ಞಾನಪೂರ್ಣವಾಗಿದೆ. ಆದ್ರೆ ಪ್ರಭುಪಾದ ಹೇಳ್ತಾರೆ, ಆದ್ರೆ ಜ್ಞಾನ, ಪರಮಸುಖ ಮತ್ತು ಶಾಶ್ವತಗಳಿಂದ ತುಂಬಿ ತುಳುಕುವ ಆಧ್ಯಾತ್ಮಿಕ ಸಾಮ್ರಾಜ್ಯವು ಹೆಚ್ಚು ಉಜ್ವಲವೂ ಶೋಭಾಯಮಾನವೂ ಆಗಿದ್ದು, ಐಹಿಕ ಸೃಷ್ಟಿಗಳು ಕೆಲಕಾಲ ಆಧ್ಯಾತ್ಮಿಕ ಸಾಮ್ರಾಜ್ಯದ ವಿಕೃತ ಛಾಯೆಗಳಾಗಿ ಕಾಣುತ್ತವೆ. ಈ ಭೌತಿಕ ಪ್ರಪಂಚ ಯಾವ ತರ ಇದೆ, ಆಧ್ಯಾತ್ಮಿಕ ಪ್ರಪಂಚದ ಛಾಯೆ, ನೆರಳು. ಅಲ್ಲಿ ಏನಿದೆ ಶಾಶ್ವತ. ಈ ಭೌತಿಕ ಪ್ರಪಂಚದಲ್ಲಿ ಅದು ಛಾಯೆ ಆಗಿರೋದ್ರಿಂದ ಇದು ಅಶಾಶ್ವತ ಅಷ್ಟೇ. ಇದನ್ನು ಕೂಡ ನಿಜನೇ, ನಿಜ ಅಲ್ವೇ ಅಲ್ಲ, ನಿಜ ಅಲ್ಲ ಅಂತಿಲ್ಲ, ನಿಜನೇ, ಬಟ್ ಅಶಾಶ್ವತ. ಮತ್ತೆ ಅವಾಗ ಇದು ಛಾಯೆ ಆಗಿರೋದ್ರಿಂದ, ಅದು ಛಾಯೆದ ಬೆಳಕು ಕಾಣಿಸ್ತಾ ಇರೋದ್ರಿಂದ ಇದನ್ನ ನಾವು ಪೂರ್ಣ ಪ್ರಮಾಣದಲ್ಲಿ ಆಸ್ವಾದನೆ ಮಾಡಕ್ಕಾಗ್ತಾ ಇದೆ. ಏನು ಸಮೃದ್ಧವಾಗಿದೆಯೋ, ಸುಂದರವಾಗಿದೆಯೋ, ಜ್ಞಾನಪೂರ್ಣವಾಗಿದೆಯೋ ಇದನ್ನ ಪೂರ್ಣ ಪ್ರಮಾಣದಲ್ಲಿ ಆಸ್ವಾದನೆ ಮಾಡಕ್ಕಾಗಲ್ಲ ಈ ಭೌತಿಕ ಪ್ರಪಂಚದಲ್ಲಿ ನಮ್ಗೆ. ಏಕೆಂದ್ರೆ ನಮ್ಮ ಪರಿಸ್ಥಿತಿನೂ ಅದೇ ತರ ಇದೆ. ನಮ್ಮ ಈ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಏನು ನಾವು ಆನಂದ ಪಡ್ತಾ ಇದೀವೋ ಆ ತರ ಆನಂದನ ನಾವು ಈ ಭೌತಿಕ ಪ್ರಪಂಚದಲ್ಲಿ ಪಡಕ್ಕಾಗ್ತಾ ಇಲ್ಲ. ಸೊ ಅದರಿಂದ ಈ ಭೌತಿಕ ಪ್ರಪಂಚ ಆಧ್ಯಾತ್ಮಿಕ ಪ್ರಪಂಚದ್ದು ಛಾಯೆ, ನೆರಳು ಅಂತ ನಾವು ಹೇಳ್ಬೋದು. ಸೊ ಇದನ್ನ ಪ್ರಭುಪಾದ ಮುಂದುವರೆಸಿ ಹೇಳ್ತಾರೆ, ಮೂರ್ಖರಿಗೆ ಯಾವ ತರ ಮಿಥ್ಯಾ ವಸ್ತುಗಳಿಂದ ಸೆಳೆಯಲ್ಪಟ್ಟ ಮತೀನರು ಆಕರ್ಷಿತರಾಗುತ್ತಾರೆ. ಈ ಭೌತಿಕ ಪ್ರಪಂಚಕ್ಕೆ ಯಾರು ಆಕರ್ಷಣೆ ಆಗ್ತಾರೆ? ಮಿಥ್ಯಾ ವಸ್ತುಗಳಿಂದ ಸೆಳೆಯಲ್ಪಟ್ಟ ಮತೀನರು ಆಕರ್ಷಣೆ ಆಗ್ತಾರೆ ಭೌತಿಕ ಪ್ರಪಂಚಕ್ಕೆ. ಇಂತಹ ಮೂರ್ಖರಿಗೆ ವಾಸ್ತವಿಕತೆಯ ಜ್ಞಾನವಿಲ್ಲ. ಸೊ ಇವ್ರಿಗೆ ಏನಾಗಿದೆ, ವಾಸ್ತವಿಕತೆ ನಿಜವಾಗಿರೋದು ಏನು ಅಂತ ಇವ್ರಿಗೆ ಜ್ಞಾನ, ಅರಿವಿಲ್ಲ. ಮಿಥ್ಯಾ ರೂಪದಲ್ಲಿ ಕಾಣುವ ಐಹಿಕ ಸೃಷ್ಟಿಯನ್ನೇ ಸರ್ವಸ್ವ ಎಂದು ಅವರು ಭಾವಿಸುತ್ತಾರೆ. ಈ ಭೌತಿಕ ಪ್ರಪಂಚ ಮಿಥ್ಯಾ ಇದೆ, ಸೊ ಇದನ್ನೇ ಅವರು ಸರ್ವಸ್ವ, ಇದೇ ನಿಜ ಅಂತ ತಿಳ್ಕೊಂಡಿದ್ದಾರೆ. ಈ ಭೌತಿಕ ಪ್ರಪಂಚ ಪೂರ್ಣ ಪ್ರಮಾಣದಲ್ಲಿ ಜ್ಞಾನವಾಗಿಲ್ಲ.
ಸುಂದರವಾಗಿಲ್ಲ, ಸಮೃದ್ಧವಾಗಿಲ್ಲ. ಇದು ಅವಾಗ ಅವಾಗ ಏರುಪೇರು ಆಗ್ತಾನೆ ಇದೆ. ಇದನ್ನೇ ಅವರು ಮಿಥ್ಯ, ಇದೇನೇ ಸತ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವರು ಮಿಥ್ಯ ಭಾವನೆಯಿಂದ. ಆದರೆ ಇದು ಏನು ಅಶಾಶ್ವತ. ಈ ಅಶಾಶ್ವತವಾಗಿರೋದ್ರ ಜೊತೆ ನಾವು ಶಾಶ್ವತವಾಗಿರಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಇದು ಸಾಧ್ಯ ಇಲ್ಲ. ಸೊ ಯಾರಿದು ಮೂರ್ಖರು ಈ ತರ ಭಾವಿಸ್ತಾರೆ. ಆದರೆ ಇದನ್ನ ಯಾವ ತರ ವ್ಯಾಸ ಮಧ್ವ ನಾರದಮಿಂದ ಹೇಳಿದ್ರಲ್ಲ, ಅವರೆಲ್ಲರೂ ಕೂಡ ಏನ್ ಹೇಳ್ತಾರೆ, ಬುದ್ಧಿವಂತರಿಗೆ ಭಗವಂತ ಶಾಶ್ವತ ಸಾಮ್ರಾಜ್ಯ ಇನ್ನೂ ಹೆಚ್ಚು ಆನಂದದಾಯಕವೂ ವಿಶಾಲವಾಗಿದ್ದು ಶಾಶ್ವತವಾಗಿ ಪರಮ ಸುಖ ಮತ್ತು ಜ್ಞಾನ ತುಂಬಿದೆ ಎಂಬುದು ಗೊತ್ತು. ಸೊ ಆಚಾರ್ಯರಿಗೆ, ಮುಖ್ಯವಾಗಿ ನಮ್ಮ ಹಿಂದಿನ ಆಚಾರ್ಯರಿಗೆ ಭಗವಂತನ ಪ್ರಪಂಚ ಯಾವ ತರ ಇದೆ, ಅದು ಯಾವ ತರ ಸಮೃದ್ಧ, ಯಾವ ತರ ಜ್ಞಾನಪೂರ್ಣ ಆಗಿರೋದು ಗೊತ್ತು. ಸೊ ಅದ್ರ ಬಗ್ಗೆ ಅವರು ವರ್ಣನೆ ಮಾಡಿದ್ದಾರೆ. ನಮ್ಮ ಶಾಸ್ತ್ರ ಎಲ್ಲ ಅದೇ ಆಗಿರೋದು. ಇವಾಗ ಏನು ಆಚಾರ್ಯರು ವರ್ಣನೆ ಮಾಡಿರೋದು, ವ್ಯಾಸ ಮಹರ್ಷಿ ಈ ತರ ಇದೆ ಅಂತ ವರ್ಣನೆ ಮಾಡಿರೋದು ಭಗವಂತನ ಪ್ರಪಂಚನ. ಸೊ ಅವ್ರ ಕಣ್ಣಾರೆ ಕಂಡಿರೋರು, ನೋಡಿರೋರು, ಅದು ಈ ತರ ಇದೆ ಅಂತ ನಮ್ಗೆ ತಿಳಿಸ್ತಾ ಇದ್ದಾರೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಅದ್ರ ಬಗ್ಗೆ ಗಮನ ಇಲ್ಲ ನಮ್ಗೆ. ಈ ಭೌತಿಕ ಏನ್ ನಮ್ ಕಣ್ಣು ಕಾಣಿಸ್ತಾ ಇದೀವೋ ಅದನ್ನ ನೋಡ್ತಾ ಇದೀವೋ. ನಮ್ ಕಣ್ಣು ಕಾಣ್ತಾ ಇರೋದೆಲ್ಲ ಏನಿಲ್ಲ, ನಮ್ ಕಣ್ಣು ಕಾಣ್ತಾ ಇರೋದು ಮಾತ್ರ ಇವಾಗ ಇದೆ ಅಂತ ತಿಳ್ಬೋದಾ ಇದೀವಿ. ಆದ್ರೆ ನಮ್ದು ಈ ಆಧ್ಯಾತ್ಮಿಕ ಜ್ಞಾನ ಯಾವ ತರ, ನಮ್ಮ ಇಂದ್ರಿಯಗಳನ್ನ ಅತೀತವಾಗಿರೋದು. ನಮ್ಮ ಇಂದ್ರಿಯಗಳಿಗೆ, ನಮ್ಮ ಜ್ಞಾನಕ್ಕೆ, ನಮ್ಮ ಬುದ್ಧಿಗೆ, ಮನಸ್ಸಿಗೆ ಅತೀತವಾಗಿರೋದು ಪ್ರಪಂಚ. ಸೊ ಅದನ್ನ ಇದು ಮಾಡ್ಬೇಕಾದ್ರೆ ನಾವು ಶಾಸ್ತ್ರದ ಚಕ್ಷುವಿಂದನೇ ಅದನ್ನ ನೋಡ್ಬೇಕು ಅಂತ. ಸೊ ಈ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಭಗವಂತನ ಲೀಲೆಗಳು ಮತ್ತು ಅವನ ಪಾರಮಾರ್ಥಿಕ ದಿವ್ಯ ಸಾಮ್ರಾಜ್ಯ ಎಲ್ಲರಿಗೂ ತಿಳಿದಿಲ್ಲ. ಇಂತಹ ಅಜ್ಞಾನಿಗೆ ಭಗವಂತನು ತನ್ನ ಅವತಾರದಲ್ಲಿ ದಿವ್ಯ ಲೀಲೆಗಳನ್ನು ತೋರಿಸುತ್ತಾನೆ. ಲೀಲೆ ಅಂತ ತೋರಿಸೋದು ಯಾರಿಗೆ, ಯಾರು ಮುಕ್ತಾತ್ಮರಾಗಿದ್ದಾರೋ ಅಂತವ್ರಿಗೆ, ಶಾಶ್ವತವಾಗಿ ಭೌತಿಕ ಪ್ರಪಂಚನ ಬಿಟ್ಟಿದಾರೋ ಅಂತವ್ರಿಗೆ. ಪಾರಮಾರ್ಥಿಕ ದಿವ್ಯ ಸಾಮ್ರಾಜ್ಯದಲ್ಲಿ ತನ್ನ ಸನ್ನಿಧಿಯಲ್ಲಿ ದೊರೆಯುವ ಪರಮ ಸುಖವನ್ನು ಆಕರ್ಷಿಸುತ್ತಾನೆ. ಭಗವಂತ ತನ್ನ ಪಾರಮಾರ್ಥಿಕದಲ್ಲಿ ಇಟ್ಕೊಂಡು ತನ್ನ ದಿವ್ಯ ಸುಖದ ಕಡೆ ಇವ್ರನ್ನ ಆಕರ್ಷಣೆ ಮಾಡ್ತಾನೆ. ಯಾವ್ದ್ರಿಂದ? ತನ್ನ ಲೀಲೆಗಳಿಂದ. ರೂಪದ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಭಗವಂತ ತನ್ನ ಲೀಲೆಗಳಿಂದ ಮಾಡಂತದ್ ಏನು, ತನ್ನ ಲೀಲೆಗಳನ್ನ ಮಾಡಿ ಈ ತರ ಭೌತಿಕ ಪ್ರಪಂಚದಲ್ಲಿ ಇರೋರ್ನ, ಬದ್ಧಾತ್ಮರನ್ನ ತನ್ನ ಕಡೆ ಆಕರ್ಷಣೆ ಮಾಡಿ ಅವರೆಲ್ಲರನ್ನು ಮುಕ್ತಾತ್ಮರನ್ನ ಮಾಡಕ್ಕೋಸ್ಕರ ತನ್ನ ಲೀಲೆಗಳನ್ನ ಮಾಡ್ತಾ ಇರೋದು. ಇಲ್ಲಾಂತಂದ್ರೆ ಈ ಲೀಲೆಯಿಂದ ಏನಾಗಬೇಕಾಗಿದೆ? ಭಗವಂತ ಏನು ಅಲ್ಲಿಂದ ಬಂದಿಲ್ಲ ಆಟ ಆಡ್ಬೇಕಿತ್ತ? ಭಗವಂತಂಗೆ ಅದೆಲ್ಲ ಬೇಕಾಗಿಲ್ಲ. ಭಗವಂತ ಯಾಕೆ ಲೀಲೆ ಮಾಡ್ತಾ ಇದ್ದಾನೆ? ಒಂದೇ ಒಂದು, ಈ ಬದ್ಧಾತ್ಮರನ್ನ ಆಕರ್ಷಣೆ ಮಾಡಿ ತನ್ನ ಧಾಮಕ್ಕೆ ಕರ್ಕೊಂಡು ಹೋಗೋದೇ ಉದ್ದೇಶ. ಅವನ್ ಲೀಲೆ ಮಾಡ್ತಾರೆ. ಯಾವಾಗ ಬದ್ಧಾತ್ಮರು ಈ ಲೀಲೆ ಕೇಳಿ ಆಕರ್ಷಣೆ ಆಗ್ತಾರೋ ಅಂತವ್ರು, ಅಂದ್ರೆ ಅದನ್ನ ಲೀಲೆಗೆ ಇದಾಗ್ತಾರೋ, ಸೊ ಭಗವಂತನ ವಿಷಯ ತಿಳ್ಕೊತಾರೆ, ಭಗವಂತಂದು ನಾಮ ಜಪ ಮಾಡ್ತಾರೆ, ಭಗವಂತನ ಬಗ್ಗೆ ಆಕರ್ಷಣೆ ಆಗಿ ಭಗವಂತನ ಧಾಮಕ್ಕೆ ಹೋಗ್ತಾರೆ. ಇದೇ ಮುಖ್ಯ ಉದ್ದೇಶ ಭಗವಂತ ಲೀಲೆ ಮಾಡೋದು, ಒಂದು ಆಕರ್ಷಣೆ ಮಾಡಕ್ಕೆ. ಇಲ್ಲಾಂದ್ರೆ ಭಗವಂತನಿಗೆ ಈ ಭೌತಿಕ ಪ್ರಪಂಚದಲ್ಲಿ ಏನ್ ಮಾಡೋ ಅಗತ್ಯ ಇಲ್ಲ. ಪರಮ ಸುಖವನ್ನು ತನ್ನ ಇಂತಹ ಲೀಲೆಗಳ ಮೂಲಕ ಐಕ್ಯ ಪ್ರಪಂಚದ ಬದ್ಧಾತ್ಮನ್ನು ಆಕರ್ಷಣೆ ಮಾಡುತ್ತಾನೆ. ಅವನ ಲೀಲೆಗಳ ಮುಖಾಂತರ ಬದ್ಧಾತ್ಮನ ಆಕರ್ಷಣೆ ಮಾಡ್ತಾರೆ. ಅವರೇ ಮುಂದೆ ಅದರ ಆಕರ್ಷಣೆಯಾಗಿ ಮುಕ್ತಾತ್ಮರಾಗ್ತಾರೆ. ಇಂತಹ ಬದ್ಧಾತ್ಮರಲ್ಲಿ ಕೆಲವರು ಐಕ ಇಂದ್ರಿಯಾಸಕ್ತಿಯನ್ನು ಅನುಭವಿಸುವುದರಲ್ಲಿ ನಿರತರಾಗಿರುತ್ತಾರೆ. ಇನ್ನು ಕೆಲವರು ಆಧ್ಯಾತ್ಮಿಕ ಪ್ರಪಂಚದ ನಿಜ ಜೀವನವನ್ನು ನಿರಾಕರಿಸುತ್ತಾರೆ. ಈ ಮತೀಯರನ್ನು ಕರ್ಮಿಗಳು ಅಥವಾ ಫಲಾಪೇಕ್ಷೆಯುಳ್ಳ ಕಾರ್ಯ ಮಾಡುವವರೆಂದು ಮತ್ತು ಜ್ಞಾನಿಗಳು ಅಥವಾ ಒಣ ಮನೋಕಲ್ಪನೆಗಳಿಂದ ಕೂಡಿದವರು ಎಂದು ಕರೆಯಲಾಗಿದೆ. ಸೊ ಒಬ್ಬೊಬ್ರು ಭಗವಂತನ ಲೀಲೆನ ಬದ್ಧಾತ್ಮರಾಗಿ ಇದ್ರಲ್ಲಿ ಆಕರ್ಷಣೆ ಆಗ್ತಾರೆ, ಇಂದ್ರಿಯ ಸುಖದಲ್ಲಿ. ಕೆಲವರು ಆಧ್ಯಾತ್ಮಿಕ ಪ್ರಪಂಚ ನಿಜ ಜೀವನನ ನಿರಾಕರಣೆ ಮಾಡ್ತಾರೆ. ಸೊ ಈ ಅಜ್ಞಾನಿಗಳು ತಮ್ಮ ಮನೋಕಲ್ಪನೆಯಿಂದ ತಾವು ಯಾವುದನ್ನ ಈ ಪ್ರಪಂಚದಲ್ಲಿ ನೋಡ್ತಾ ಇದ್ರು ಅದೇ ಸತ್ಯ ಅಂತ ಇಟ್ಕೊಂಡು ಕಾರ್ಯ ಮಾಡ್ತಾ ಇದ್ದಾರೆ. ಆದರೆ ಶಾಶ್ವತ ಎಂದು ಸಾತ್ವತ ಎಂದು ಕರೆಯಲಾದ ಅಲೌಕಿಕನು ಮೇಲಿನ ಎರಡು ವರ್ಗಗಳನ್ನು ಮೀರಿದವನು. ಅವನು ಐಕ ಚಟುವಟಿಕೆಗಳಲ್ಲಿ ಅಥವಾ ಐಕ ಕಪೋಕಲ್ಪಿತ ಕಲ್ಪನೆಗಳಲ್ಲಿ ಅತಿಯಾಗಿ ನಿರತನಲ್ಲದ ಭಕ್ತನು. ಸೊ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಇವ್ರು ಬಿಟ್ಟು ಸಾತ್ವತ, ಇವನು ಭಗವಂತಂದು ತನ್ನ ಮನೋಕಲ್ಪಿತ ಇದನ್ನ ಬಿಟ್ಟು ಭಗವಂತನಲ್ಲಿ ಆಕರ್ಷಣೆ ಆಗ್ತಾನೆ, ಸ್ವಭಕ್ತ ಆಗ್ತಾನೆ, ನಿರಂತರವಾಗಿ ಭಕ್ತ ಆಗ್ತಾನೆ. ಅವನು ನಿಶ್ಚಿತವಾಗಿ ಭಗವಂತನ ಸೇವೆಯಲ್ಲಿ ಮಗ್ನ ಆಗ್ತಾನೆ. ಸೊ ಯಾವಾಗ ಅವನು ಭಕ್ತ ಆಗ್ತಾನೋ ಭಗವಂತನ ಸೇವೆಯಲ್ಲಿ ಅವನು ತೊಡ್ಕೊಂತಾನೆ. ಸೊ ಈ ತರ ಭಗವಂತ ಸೇವೆಯಲ್ಲಿ ತೊಡ್ಕೊಂಡು ಅವನು ಭಗವಂತನ ಸೇವೆ ಮಾಡಿ ಈ ಭೌತಿಕ ಪ್ರಪಂಚನ ಬಿಟ್ಟು ಆಧ್ಯಾತ್ಮಿಕ ಪ್ರಪಂಚನ ಹೋಗ್ತಾನೆ.
ಸೊ ಈ ಮುಕ್ತಾತ್ಮರವಾಗಿರೋದು ಇದೇ ರೀತಿ. ಸೊ ಭಗವಂತನ ಲೀಲೆಯಲ್ಲಿ ಆಕರ್ಷಣೆ, ಭಗವಂತನ ಸೇವೆ ಮಾಡ್ತಾ 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 ಮುಕ್ತಾತ್ಮರಾಗಿರೋದು. ಅವರು ಕೂಡ ಬದ್ಧಾತ್ಮರೇ ಆಗಿದ್ರು ಮುಂಚೆ. ಐಹಿಕ ಮತ್ತು ಆಧ್ಯಾತ್ಮಿಕ ಪ್ರಪಂಚಗಳ ಪರಮ ನಿಯಂತ್ರಕನಾದ ಭಗವಂತನು ಅಪರಿಮಿತ ವರ್ಗಗಳ ನಾನಾ ಅವತಾರಗಳನ್ನು ಹೊಂದಿದ್ದಾನೆ. ಸೊ ಭಗವಂತ ಈ ಭೌತಿಕ ಪ್ರಪಂಚದಲ್ಲಿ ಅಪರಿಮಿತವಾಗಿರಂತ ಲೀಲೆಗಳನ್ನ ಮಾಡ್ತಾನೆ. ಯಾವುದು ಅದರಲ್ಲಿ ಬೇರೆ ಬೇರೆ ಅವತಾರಗಳು ಈ ಭೌತಿಕ ಪ್ರಪಂಚಕ್ಕೇನೆ ಸಂಬಂಧಪಟ್ಟಂತ ಅವತಾರ. ಪರಮ ನಿಯಂತ್ರಕನಾದ ಭಗವಂತನು ಅಪರಿಮಿತ ವರ್ಗಗಳ ಬೇರೆ ಬೇರೆ ವರ್ಗಗಳಲ್ಲಿ ಕೂಡ ಭಗವಂತ ಲೀಲೆ ಮಾಡ್ತಾನೆ. ಅವನೇ ಭಗವಂತನೇ ಇವರೆಲ್ಲ ಆಗ್ತಾನೆ. ಅವನೇ ಬ್ರಹ್ಮ ಆಗ್ತಾನೆ, ರುದ್ರ, ಮನು, ಪೃಥು, ವ್ಯಾಸ ಇವರೆಲ್ಲರೂ ಕೂಡ ಏನು ಭಗವಂತಂದು ಈ ಭೌತಿಕ ಪ್ರಪಂಚದಲ್ಲಿ ಬಂದಿರಂತ ಅವತಾರ ಮಾಡೋದು. ಭಗವಂತ ಈ ಭೌತಿಕ ಪ್ರಪಂಚದಲ್ಲಿ ಶಕ್ತಿ ಆವೇಶ ಅವತಾರಗಳು ಅಂತ ಹೇಳ್ತಾರೆ. ಭಗವಂತನ ಶಕ್ತಿನ ತಕೊಂಡು ಬಂದು ಅವತಾರ ಮಾಡೋದು. ಬ್ರಹ್ಮ ಇರ್ಬೋದು, ರುದ್ರ, ಶಿವ ಇರ್ಬೋದು, ಮನು, ಪೃಥು, ವ್ಯಾಸ ಮಹರ್ಷಿ ಇವರೆಲ್ಲರೂ ಭಗವಂತಂದು ಶಕ್ತಿಯ ಗುಣ ಅವತಾರಗಳು. ಇವನ್ ಹೇಳ್ತಾರೆ ಭಗವಂತನ ಕೆಲವೊಂದು ಗುಣಗಳು ತಗೊಬರ್ತಾರೆ, ಕೆಲವೊಂದು ಮಾತ್ರ ಗುಣಗಳು ಇರುತ್ತೆ ಅವ್ರಿಗೆ, ಆ ಗುಣನ ತಗೊಬಂದು ಅವತಾರ ಮಾಡ್ತಾರೆ. ಈಗ ವ್ಯಾಸ ಮಹರ್ಷಿ ಭಗವಂತನ ಸಾಹಿತ್ಯ ಬರೆಯುವಂತ ಅವತಾರ, ಆ ಗುಣ ಮಾತ್ರ ಇರುತ್ತೆ ಅವ್ರಿಗೆ, ಆ ಗುಣ ಮಾತ್ರನ ಎಕ್ಸ್ಪೋಸ್ ಮಾಡಿ ಜಾಸ್ತಿ ಮಾಡ್ತಾರೆ. ಈ ಬೇರೆ ಗುಣ ಇಲ್ಲ ಅಂತಲ್ಲ, ಬೇಕಾಗಿಲ್ಲ, ಸದ್ಯಕ್ಕೆ ಆ ಗುಣನ ಇದ್ ಮಾಡ್ತಾರೆ. ಇದಕ್ಕೆ ಗುಣಾವತಾರಗಳು ಅಂತ ಹೇಳ್ತಾರೆ. ಆದರೆ ಬೇರೆ ಸಿಂಪಲ್ ಆಗಿ ಪ್ರಭುಪಾದ ಹೇಳ್ತಾರೆ, ಇದ್ರದ್ದು ಎಲ್ಲ ಮುಂದೆ ವರ್ಣನೆ ಚೆನ್ನಾಗಿ ಬರುತ್ತೆ. ಆದ್ರೆ ರಾಮ, ನರಸಿಂಹ, ವರಹ ಮತ್ತು ವಾಮನ ಅಂತ ಪಾರಮಾರ್ಥಿಕ ದಿವ್ಯ ಅವತಾರಗಳು ಭಗವಂತ ಶ್ರೀಕೃಷ್ಣ ಈ ಎಲ್ಲಾ ಅವತಾರಗಳ ಆದಿ ಮೂಲ ಮತ್ತು ದಿವ್ಯ ಅವತಾರಗಳು ಯಾವುದು ಭಗವಂತಂದು ರಾಮ, ನರಸಿಂಹ, ಕೂರ್ಮ, ಮತ್ಸ್ಯ, ವಾಮನ ಇವೆಲ್ಲ ಕೂಡ ದಿವ್ಯ ಅವತಾರಗಳು. ಅದರಲ್ಲಿ ಮುಖ್ಯವಾಗಿ ಶ್ರೀಕೃಷ್ಣ ಎಲ್ಲಾ ಅವತಾರಗಳ ಆದಿ ಮೂಲ ಮತ್ತು ಸರ್ವ ಕಾರಣಗಳ ಕಾರಣ. ಕೃಷ್ಣ ಬಂದ್ಬಿಟ್ಟು ಎಲ್ಲಾ ಅವತಾರಗಳದ್ದು ಈ ಗುಣಾವತಾರಗಳು ಇರ್ಬೋದು, ದಿವ್ಯ ಅವತಾರಗಳು ಇರ್ಬೋದು, ಇದಕ್ಕೆಲ್ಲಗೂ ಮೂಲ ಅವತಾರ ಅಂತಂದ್ರೆ ಮೂಲ ಅವತಾರಿ ಕೃಷ್ಣ ಅವತಾರ ಅಲ್ಲ, ಅವತಾರಿ. ಆದ್ರೆ ನಾವು ಈ ದಶಾವತಾರದಲ್ಲಿ ಬಂದಾಗ ಕೃಷ್ಣನು ಕೂಡ ಅವತಾರ ಅಂತ ಹೇಳ್ತಾ ಇದೀವಿ. ಓಕೆ, ಅದು ಆಡು ಭಾಷೆಯಲ್ಲಿ ಬರ್ತಾ ಇದೆ. ಬಟ್ ಕೃಷ್ಣ ಅವತಾರ ಅಲ್ಲ, ಅವತಾರಿ. ಕೃಷ್ಣನೇ ಒಂದು ಅವತಾರ ರೂಪದಲ್ಲಿ ಬಂದ ಅಷ್ಟೇ, ಬಟ್ ಕೃಷ್ಣನೇ ಉದ್ಗಮ, ಕೃಷ್ಣನಿಂದನೇ ಎಲ್ಲಾ ಅವತಾರಗಳು ಬಂದಿರೋದು. ಸೊ ಅದಕ್ಕೆ ನಾವು ಅವತಾರಿ ಅಂತ ಕರಿತೀವಿ. ಅವತಾರ ಅಲ್ಲ, ಅವನು ಅವತಾರಿ, ಅವನೇ ಮೂಲ ಎಲ್ಲಾ ಅವತಾರಗಳಿಗೂ ಮೂಲ ಕಾರಣ. ಸೊ ಅದನ್ನ ಯಾವಾಗ ಡೀಪ್ ಸಬ್ಜೆಕ್ಟ್ ಡೀಪ್ ಆಗಿ ನಾವು ಆಧ್ಯಾತ್ಮಿಕ ಇದ್ರಲ್ಲಿ ಹೋಗ್ತೀವೋ ಅವಾಗ ತಿಳ್ಕೊತೀವಿ. ಅದೇ ಮೇಲ್ಗಡೆ ನೋಟಕ್ಕೆ ಮಾತ್ರ ಕೃಷ್ಣ ಅವತಾರ, ಓಕೆ ಲೀಲೆ ಮಾಡ್ತಾ ಇದ್ದಾನೆ, ವಿಷ್ಣು ಕೃಷ್ಣ ಎಲ್ಲ ಸಮ, ವಿಷ್ಣು ಕೃಷ್ಣಗೆ ಏನ್ ವ್ಯತ್ಯಾಸ ಇಲ್ಲ ಅಂತೆಲ್ಲ ಓದ್ತಾ ಇರ್ತೀವಿ. ತಪ್ಪಿಲ್ಲ, ತೊಂದರೆ ಇಲ್ಲ, ಅದು ನಡೀತಾ ಇದೆ. ಮತ್ತೆ ಕೆಲವೊಂದ್ ಕಡೆ ನಾವು ವಿಷ್ಣುನೇ ಸರ್ವೋತ್ತಮ ಅಂತ ಹೇಳ್ತೀವಿ. ಓಕೆ, ಹಂಗೆ ತಿಳ್ಕೊಳ್ಳಿ, ಈ ಭೌತಿಕ ಪ್ರಪಂಚಕ್ಕೆ ವಿಷ್ಣುನೇ ಸರ್ವೋತ್ತಮ, ಕರೆಕ್ಟು, ಇಲ್ಲ ಅಂತಲ್ಲ. ಆದ್ರೆ ಮೂಲ ಡೀಪ್ ನಾವು ಇದಕ್ಕೆ ಹೋದಾಗ, ಆಧ್ಯಾತ್ಮಿಕದಲ್ಲಿ ಮುಳುಗಿ ಹೋದಾಗ ಎಲ್ಲದಕ್ಕೂ ಮೂಲ ಅವತಾರ ಯಾರು? ಕೃಷ್ಣ. ಇದನ್ನ ಮೂಲ ರೂಪಕ್ಕೆ ಹೋದಾಗ ಮಾತ್ರ ತಿಳ್ಕೊಬಹುದು. ಇಲ್ಲ ಓಕೆ ಭಗವಂತ ನಾರಾಯಣನೇ ಸೃಷ್ಟಿಕರ್ತ, ಓಕೆ ಮಾಡಿ, ಭಕ್ತಿ ಮಾಡಿ, ತೊಂದರೆನೇ ಇಲ್ಲ, ಏನ್ ತೊಂದರೆ ಇಲ್ಲ. ಭೌತಿಕ ಪ್ರಪಂಚ ಓಕೆ, ಲಕ್ಷ್ಮೀನಾರಾಯಣನ ಪೂಜೆ ಮಾಡಿ, ಪರವಾಗಿಲ್ಲ. ಅದೇ ಯಾವುದೇ ನೀವು ಪೂಜೆ ಮಾಡುವಾಗ ಇನ್ನೊಂದು ಅವತಾರನ ನೀವು ಯಾವುದೇ ಕಾರಣಕ್ಕೂ ಅವರು ಕಡಿಮೆ ಇವ್ರು ಜಾಸ್ತಿ ಅಂತ ಯಾವುದೇ ಕಾರಣಕ್ಕೂ ನಾವು ಹೇಳ್ಬಾರ್ದು. ಈ ಗುಣ ಅವತಾರನೇ ಇರ್ಬೋದು, ಓಕೆ, ಅವರಲ್ಲಿ ಕೆಲವೊಂದು ಮಾತ್ರ ಗುಣಗಳಿದೆ, ಅವರು ಭಗವಂತ ಅಲ್ಲ ಅಂತ ಹೇಳಿ. ಈಗ ಬುದ್ಧ ಅವತಾರ ಯಾವುದೋ ಒಂದು ಇದಕ್ಕೋಸ್ಕರ ಅವನು ಬುದ್ಧ ಅವನು ಬೇರೆ ಒಂದು ಕಾರಣಕ್ಕೋಸ್ಕರ ಬುದ್ಧ ಒಂದು ಇದನ್ನ ಹೇಳಿದ್ರು, ಶಾಸ್ತ್ರನೇ ಇಲ್ಲ ಅಂತ ಹೇಳಿದ್ರು. ಹಂಗಂತ ಕ್ಷಣಕ್ಕೆ ನಾವು ಬುದ್ಧ ಒಬ್ಬ ಅವತಾರ ಅಂತ ನಾವ್ ಹೇಳಕ್ಕಾಗಲ್ಲ. ಶಾಸ್ತ್ರ ಹೇಳ್ತಾ ಇದೆ ಬುದ್ಧನ ಅವತಾರನೇ ಅಂತ, ಭಗವಂತನ ಅವತಾರನೇ ಅಂತ. ಕಾರಣ ಬೇರೆ ಇದೆ, ರೀಸನ್ ಬೇರೆ ಇದೆ. ಹಂಗಂದ್ಬಿಟ್ಟು ಬುದ್ಧ ಭಗವಂತನ ಅವತಾರ ಅಲ್ಲ ಅಂದ್ಬಿಟ್ಟು ನಾವು ಅವನಿಗೆ ಇದು ಅವಮರ್ಯಾದೆ ಮಾಡೋದು, ಬುದ್ಧನ ಫಾಲೋವರ್ಸ್ಗೆ ನಾವು ಇದು ಮಾಡೋದು, ಆ ತರ ಮಾಡಬಾರ್ದು. ಭಗವಂತನ ಅವತಾರ ಬುದ್ಧ, ಬಟ್ ಯಾವುದೋ ಒಂದು ಕಾರಣಕ್ಕೆ ಯಾವುದೋ ಒಂದು ಫಿಲಾಸಫಿ ಬಂದು ಶಾಸ್ತ್ರನೇ ಇಲ್ಲ ಅಂತ ಭಗವಂತ ಬೇಕಾದ್ರೆ ಶಾಸ್ತ್ರನೇ ಇಲ್ದಂಗ್ ಮಾಡ್ಬೋದು, ಯಾಕಾಗಲ್ಲ? ಇವತ್ತು ಬುದ್ಧ ಅನುಗಾಯಿಗಳು ಬುದ್ಧನ ಅನುಸರಿಸಿದ್ರೆ ಭಗವಂತ ಬುದ್ಧನ ಧಾಮಕ್ಕೆ ಹೋಗ್ತಾರೆ, ಯಾಕಾಗತ್ತೆ? ಬುದ್ಧ ಧಾಮ ಒಂದಿದೆ, ಇವನ್ ವೈಕುಂಠ ಲೋಕದಲ್ಲಿ ಬುದ್ಧ ಧಾಮ ಒಂದಿದೆ, ಅಲ್ಲಿಗೆ ಹೋಗ್ತಾರೆ. ಸೇಮ್ ಆನಂದನ ಹೊಂದುತ್ತಾರೆ. ವಿಷ್ಣು ಹತ್ರ ನಾವೇನು ಹೋಗ್ತೀವೋ ವೈಕುಂಠ ಧಾಮದಲ್ಲಿ ಏನೋ ಅದಾಗ್ತೀವೋ ಅದೇ ತರ ಆಗ್ತೀವಿ, ಬುದ್ಧನ ಹತ್ರನೂ ಹೋಗ್ಬೋದು. ಆ ತರ ಭಗವಂತನ ಅವತಾರಗಳು ಅಸಂಖ್ಯ ಅನಂತ ಕೋಟಿ ಅವತಾರಗಳಿವೆ. ಅದರಲ್ಲಿ ಕೂಡ ನಿಮ್ಗೆ ಯಾವ ರೂಪ ಇಷ್ಟನೋ ಆ ರೂಪನ ನೀವು ಭಕ್ತಿ ಮಾಡಬಹುದು, ಏನ್ ತೊಂದರೆ ಇಲ್ಲ. ಸೊ ಕೃಷ್ಣನೇ ಭಕ್ತಿ ಮಾಡ್ಬೇಕು ಅಂತ ನಾವ್ ಹೇಳ್ತಾ ಇದ್ದೀವಿ. ಬೇರೆ ಭಗವಂತನ ನಾನಾ ಅವತಾರಗಳಿದೆ, ಯಾವುದು ನಿಮ್ಗೆ ರೂಪ ಇಷ್ಟನೋ ಆ ರೂಪಕ್ಕೆ ಪೂಜೆ ಮಾಡಿ, ಆ ರೂಪಕ್ಕೆ ನೀವು ಮನಸ್ಸಲ್ಲಿ
ಆ ರೂಪದ ಹತ್ರನೇ ಹೋಗಿ. ನಿಮ್ಗೆ ಏನ್ ಸೇಮ್ ಆನಂದ ಸಿಗುತ್ತೆ. ವೈಕುಂಠ ಧಾಮದಲ್ಲಿ ಎಲ್ಲಾ ಧಾಮಗಳಲ್ಲೂ ಒಂದೇ ಆನಂದ. ಅದರಲ್ಲಿ ಸ್ವಲ್ಪ ಸ್ಪೆಷಲ್ ತುಂಬಾ ಡೀಪ್‌ಗೆ ಹೋದ ಸಬ್ಜೆಕ್ಟ್‌ಗೆ ಹೋದಾಗ ಕೃಷ್ಣ ಸ್ಪೆಷಲ್ ಆ ಥರ ನೀವು ಯಾವ ರೂಪದಲ್ಲಿ ಬೇಕಾದ್ರೆ ಕೃಷ್ಣ ಹತ್ರ ಹೋಗ್ಬೋದು. ಬೇರೆ ವೈಕುಂಠ ರೂಪದಲ್ಲಿ ಕೈ ಮುಕ್ಕೊಂಡು ವಿಷ್ಣು ಹತ್ರ ನೀವು ದಾಸನಾಗಿ ಹೋಗಕ್ಕಷ್ಟೇ ಚಾನ್ಸ್. ಕೃಷ್ಣ ಅವತಾರಕ್ಕೆ ಹೋದಾಗ ನೀವು ಲೀಲಾ ರೂಪದಲ್ಲಿ ಭಗವಂತನ ಬೇಕಾದ್ರೆ ಬೇರೆ ಬೇರೆ ರೂಪದಲ್ಲೂ ನೀವು ಅವನ್ನ ಪಡೆಯಬಹುದು. ನೀವು ಕೃಷ್ಣನ ಬೇಕಾದ್ರೆ ತಂದೆ ರೂಪದಲ್ಲಿ ಪಡಿಬಹುದು, ಇಲ್ಲ ಅವನ ಮಗನಾಗಿ ಪಡಿಬಹುದು, ಇಲ್ಲ ನಾನು ಅವ್ರ ಮಗನಾಗಿ ಪಡಿಬಹುದು ಹೋಗ್ಬೋದು. ಕೃಷ್ಣನ್ನೇ ಮಗನಾಗಿ ಬೇಕಾದ್ರೆ ನಾವು ತಂದೆ ತಾಯಿಯಾಗಿ ರೂಪದಲ್ಲಿ ಹೋಗ್ಬೋದು, ಕೃಷ್ಣನ್ ಪ್ರೇಯಸಿಯಾಗಿ ಹೋಗ್ಬೋದು, ಕೃಷ್ಣನ ಸಖನಾಗಿ ಹೋಗ್ಬೋದು, ಕೃಷ್ಣ ದಾಸ ರೂಪದಲ್ಲೂ ಕೂಡ ಹೋಗ್ಬೋದು. ಸೊ ಈ ತರ ಬೇರೆ ಬೇರೆ ರಸಗಳು ಕೃಷ್ಣನ ಆಸ್ವಾದನೆ ಮಾಡ್ಬೋದು. ಆದ್ರೆ ವಿಷ್ಣು ಇದರಲ್ಲಿ ಒಂದೇ ರಸ, ನಾನು ದಾಸ, ಭಗವಂತ ಒಡೆಯ. ಸೊ ಇಷ್ಟನ್ನು ಮಾತ್ರ ಹೋಗಕ್ ಸಾಧ್ಯ. ಅದಿನ ಮುಂದೆ ತುಂಬಾ ಡೀಟೇಲ್ ಬರುತ್ತೆ ಈ ವಿಷಯ. ಅದರಿಂದ ಈ ಲೀಲಾ ಅವತಾರಗಳ ಬಗ್ಗೆ ನಮ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇದೆ. ಅದನ್ನ ಹೇಳಿ ಅಂತ ಋಷಿಮುನಿಗಳು ಹೇಳ್ತಾ ಇದಾರೆ. ಮುಂದೆ ಇದನ್ನ ಸೂತ ಗೋಸ್ವಾಮಿಗಳು ವರ್ಣನೆ ಮಾಡ್ತಾರೆ. ತುಂಬಾ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ ಭಗವಂತಂದು ಬೇರೆ ಬೇರೆ. ಸೊ ಇದು ಕೂಡ 4ನೇ ಕಾರಣ. ಈ ಪ್ರಶ್ನೆನೂ ಕೂಡ ಇದು ಪ್ರಶ್ನೆ ಭಗವಂತಂದು ಬೇರೆ ಬೇರೆ ಅವತಾರಗಳನ್ನ ಬಗ್ಗೆ ನಾವು ಕೇಳಕ್ಕೆ ಕಾತರಾಗಿದ್ದೀವಿ, ಅದ್ರ ಬಗ್ಗೆ ಹೇಳಿ ಅಂತ. ಇದನ್ನು ಕೂಡ ಪುರುಷ ಅವತಾರಗಳ ಲೀಲೆನ ಕೇಳ್ತಾರಂತ ಪ್ರಶ್ನೆನೇ ಆಗಿದೆ. ಇದು ಕೂಡ 4ನೇ ಪ್ರಶ್ನೆ ಹೇಳಿದ್ವಲ್ಲ, ಡಿಸ್ಕಸ್ ಮಾಡಿದ್ವಲ್ಲ, ಇಲ್ಲಿ 4ನೇ ಪ್ರಶ್ನೆ ಇದು ಆಗಿದೆ. ಸೊ ಅದರಿಂದ ನೋಡಿ, ಶ್ರೀಮದ್ ಭಾಗವತಂನಲ್ಲಿ ಎಲ್ಲಾ ವಿಷಯ ತಿಳ್ಕೊವಾಗ ಕೆಲವೊಂದು ವಿಷಯಗಳು ಸ್ವಲ್ಪ ನಮ್ಗೆ ಬೋರ್ ಆಗ್ಬೋದು. ಬೋರ್ ಅಂತಂದ್ರೆ ನಾವು ಅದ್ರ ಬಗ್ಗೆ ಕೇಳಕ್ಕೋಸ್ಕರ ನಮ್ಗೆ ಅದು ಸ್ವಲ್ಪ ಮೈಂಡ್ ಹೋಗದೆ ಇರ್ಬೋದು. ಆದ್ರೆ ವಿಷಯಗಳು ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ, ಅದನ್ನ ನಾವು ತಿಳ್ಕೊಳ್ಳೇಬೇಕು. ಕೆಲವೊಂದು ವಿಷಯಗಳು ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ, ಕೆಲವೊಂದೊಂದು ವಿಷಯಗಳು ಸ್ವಲ್ಪ ಅರ್ಥ ಆಗದೆ ಇರೋದ್ರಿಂದ, ಮತ್ತೆ ಅದ್ರ ವಿಷಯಗಳನ್ನ ನಾವು ಮಾಡದೇ ಇರೋದ್ರಿಂದ, ಅದ್ರ ಬಗ್ಗೆ ಚರ್ಚೆ ಹಿಂದೆ ಮಾಡದೇ ಇರೋದ್ರಿಂದ ಇದಾಗಿ ಕಾಣುತ್ತೆ. ಸೊ ಪ್ರಭುಪಾದ್ ಕೆಲವೊಂದು ವಿಷಯಗಳನ್ನ ಡೀಟೇಲ್ ಆಗಿ ಬರೀತಾರೆ, ಅದನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಇವತ್ತು ವಿಚಾರಗಳು ಅದೇ ತರ. ಸೊ ಇದನ್ನ ಮುಂದೆ ಬರುತ್ತೆ ಈ ವಿಷಯಗಳು, ಅವಾಗ ನಮ್ಗೆ ಸ್ವಾದ ಅನ್ಸುತ್ತೆ. ನಾವು ಯಾವಾಗ ಒಂದೊಂದ್ಸರಿ ಏನಾಗುತ್ತೆ, ಈ ವಿಷಯ ಮುಖ್ಯ ಅಲ್ಲ ಅಂತ ಬಿಟ್ಟಿರ್ತೀವಿ. ನಾನು ಫಸ್ಟ್ ಓದ್ಬೇಕಾದ್ರೆ ಏನ್ ಮಾಡ್ತಾ ಇದ್ದೆ, ಅಂಡರ್ಲೈನ್ ಮಾಡ್ತಾ ಇರ್ತಿದ್ದೆ. ಎಷ್ಟೊಂದು ವಿಷಯಗಳು ಮೇಲ್ಮಳೆಯ ವಿಷಯಗಳನ್ನ ನಾನು ಅಂಡರ್ಲೈನ್ ಮಾಡಿದ್ದೀನಿ ಫಸ್ಟ್ ಓದಿದಾಗ. 2ನೇ ಸರಿ ಓದಿದಾಗ ಸ್ವಲ್ಪ ಡೀಪ್ ವಿಷಯಗಳನ್ನ ಅಂಡರ್ಲೈನ್ ಮಾಡಿದ್ದೀನಿ. ಇವಾಗ ಮೊನ್ನೆ ಓದ್ತಾ ಬೇರೆ ಬೇರೆ ಟೈಮಲ್ಲಿ ಓದ್ತಾ ಬಂದಾಗ ಆಕ್ಚುಲಿ ತುಂಬಾ ಮುಖ್ಯವಾದ ವಿಷಯ ನಾನು ಅಂಡರ್ಲೈನೇ ಮಾಡಿಲ್ಲ ಅವಾಗ. ಯಾಕೆ? ಅದು ನನ್ಗೆ ಅವಾಗ ಅರ್ಥ ಆಗಿಲ್ಲ. ಇದು ವಿಷಯನೇ ಅಲ್ಲ ಅಂತ ನಾನು ಬಿಟ್ಬಿಟ್ಟಿದ್ದೀನಿ. ಇದನ್ನ ತುಂಬಾ ಮುಖ್ಯ ವಿಷಯ ಅಲ್ಲ ಅಂತ ಬಿಟ್ಟಿದ್ದೀನಿ. ಆದ್ರೆ ಇವತ್ತು ಅದಕ್ಕೆ ಇವೆಲ್ಲಾ ವಿಷಯಕ್ಕಿಂತ ಇದೇ ಬೇಕಾಗಿರೋದು ಅಂತ ಪ್ರಭುಪಾದ ಏನ್ ಬರ್ದಿದ್ದಾರೆ, ಓ ಈ ವಿಷಯನೇ ಬೇಕಾಗಿದ್ದು ಅಂತ ಅನ್ಸುತ್ತೆ ಇವತ್ತು. ಯಾಕೆ ಹಿಂಗಾಯ್ತು? ಯಾಕೆ ನನ್ಗೆ ಅವತ್ತು ಅರ್ಥ ಆಗಿಲ್ಲ? ಯಾಕೆಂದ್ರೆ ನಾನು ಫಿಲಾಸಫಿಲಿ ಪೂರ್ಣ ಪ್ರಮಾಣದಲ್ಲಿ ತಿಳ್ಕೊಂಡಿಲ್ಲ, ಅದಕ್ಕೆ ನನ್ಗೆ ಅದು ಅರ್ಥ ಆಗಿಲ್ಲ. ಸೊ ಮತ್ತೆ ಭಗವಂತ ಒಂದೊಂದು ವಿಷಯನ ನಾವು ಯಾವಾಗ ಭಕ್ತಿಲಿ ಮುಂದುವರಿತಾ ಇರ್ತೀವಿ ಅವಾಗ್ಲೇ ತಿಳಿಸೋದು, ಅವಾಗ್ಲೇ ತಿಳ್ಕೊಳಕ್ ಆಗೋದು ಅದನ್ನ. ಯಾಕೆಂದ್ರೆ ಇನ್ನೊಂದಿಲ್ಲ ಅಂತಂದ್ರೆ ನಾವು ನಮ್ಮ ಆಚಾರ್ಯರ ಬಾಯಿಂದ ಅದನ್ನ ಕೇಳಿಲ್ಲ, ಸೀನಿಯರ್ ಡಿವೋಟಿಯಿಂದ ಕೇಳಿಲ್ಲ, ಅದಕ್ಕೆ ನಮ್ಗೆ ಅರ್ಥ ಆಗ್ಲಿಲ್ಲ ಅದು. ಅದೇ ತರ ಇಲ್ಲಿ ವಿಷಯಗಳು ಕೂಡ, ಕೆಲವೊಂದು ವಿಷಯಗಳು ಕೂಡ ನಿಮ್ಗೆ ಸ್ವಲ್ಪ ಫಸ್ಟ್ ಸ್ವಲ್ಪ ಅರ್ಥ ಆಗೋದು ಕಷ್ಟ ಇರುತ್ತೆ. ಸಪೋಸ್ ಅರ್ಥ ಆಗ್ಬೋದು ನಿಮ್ಗೆ, ಬಟ್ ನಾವ್ ಹೇಳೋ ರೀತಿಲಿ ನಿಮ್ಗೆ ಅರ್ಥ ಆಗದೆ ಇರ್ಬೋದು. ನೀವು ಕಡಿಮೆ ಅಂತ ನಾನು ಹೇಳ್ತಾ ಇಲ್ಲ, ವಿಷಯಗಳು ಯಾವ ತರನೇ ಇರೋದು. ಸೊ ಅದರಿಂದ ಒಂದ್ಸರಿ ಸಬ್ಜೆಕ್ಟ್ ಸ್ವಲ್ಪ ಬೋರ್ ಆಗುತ್ತೆ, ಸ್ವಲ್ಪ ಅದರಲ್ಲಿ ಇಂಟ್ರೆಸ್ಟ್ ಬರಲ್ಲ. ಆದ್ರೂ ಕೂಡ ನಾವು ಶ್ರೀಮದ್ ಭಾಗವತಮಲ್ಲಿ ಪ್ರಭುಪಾದ ಹೇಳ್ತಾ ಇದ್ರೆ ಪ್ರತಿ ಒಂದು ವರ್ಡು ಕೂಡ ಇಂಪಾರ್ಟೆಂಟು, ಪ್ರತಿ ಒಂದು ವರ್ಡು ಕೂಡ ನಾವು ಚರ್ಚೆ ಮಾಡ್ಬೇಕಾಗಿರೋದು. ಅದರಿಂದ ಪ್ರಭುಪಾದ್ ಏನ್ ಹೇಳ್ತಾ ಇದಾರೆ ನಾವು ಓದೇ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಅದರಲ್ಲಿ ಸ್ವಲ್ಪ ಬೇಜಾರಾಗ್ಬೋದು, ಇದಾಗ್ಬೋದು, ಅದು ವಿಷಯ ಅಲ್ಲ. ಪ್ರಭುಪಾದ ವಿಷಯ ತಿಳ್ಕೊಳ್ಳೋದು, ಪ್ರಭುಪಾದ ಏನ್ ಬರ್ದಿದ್ದಾರೆ ಅದನ್ನ ತಿಳ್ಕೊಳ್ಳೋದು ನಮ್ದು ಕರ್ತವ್ಯ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲಾಂದ್ರೆ ಎಲ್ಲ ಸ್ಕಿಪ್ ಮಾಡಿ ಯಾವ್ದೋ ಕತೆ ಹೇಳ್ಬಿಡ್ಬೋದು, ಹಿಂಗೆ ಇಂಟ್ರೆಸ್ಟ್ ಆಗತ್ತ. ಉದ್ದೇಶ ನಮ್ದು ಅದಲ್ಲ. ಪ್ರಭುಪಾದ್ ಬುಕ್ ನ ಓದ್ಬೇಕು ಅನ್ನೋ ಉದ್ದೇಶ ಅಷ್ಟೇ, ಪ್ರಭುಪಾದ್ ವರ್ಡ್ಗಳನ್ನ ಓದ್ಬೇಕು ಅನ್ನೋ ಉದ್ದೇಶ ಅಷ್ಟೇ. ಇಲ್ಲಾಂದ್ರೆ ಯಾವ್ದೋ ಒಂದು ಇಲ್ಲಿ ಇಂಟ್ರೆಸ್ಟ್ ಆಗಿ ಅದಕ್ಕೆ ಸಂಬಂಧಪಟ್ಟಿರೋ ಒಂದು ಕಥೆನ, ಒಂದು ಸ್ಟೋರಿನ ಹೇಳಿ ಮುಗಿಸ್ಬಿಡ್ಬೋದು. ಉದ್ದೇಶನ ಪ್ರಭುಪಾದ್ ಓದ್ಬೇಕು ಅಂತ ಉದ್ದೇಶ. ಅದರಿಂದ ಕೆಲವೊಂದು ವಿಷಯಗಳನ್ನ ನಾವು ಚರ್ಚೆ ಮಾಡಲೇಬೇಕು. ಓಕೆ, ಇಲ್ಲಿಗೆ ನಿಲ್ಸೋಣ. ಶ್ರೀಮದ್ ಭಾಗವತಂ ಕೀ ಜಯ, ಶ್ರೀಲ ಪ್ರಭುಪಾದ ಕೀ ಜಯ, ಅನಂತ ಕೋಟಿ ವೈಷ್ಣವರಿಂದ ಕೀ ಜಯ, ಶ್ರೀಲ ಪ್ರಭುಪಾದ ಕೀ ಜಯ. ಸೊ ಪ್ರಶ್ನೆ ಏನಾರ ಇದ್ರೆ ಕೇಳ್ಬೋದು ನೀವು.